ಸುಮ್ಮನೆ ನಾನು ನಿಮ್ಗೆ ತಿಳಿಯಂಗೆ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಈ ಮನುಷ್ಯನ ಮನಸ್ಸಂತಗನ ಹೆಂಗಿರುತ್ತೆ ಅಂತ ಕೇಳ್ತೀನಿ. ಒಬ್ಬ ತಾಯಿ ಅದಾಳೆ, 2 ಗಂಡಸು ಮಕ್ಕಳ, ಒಂದು 8 ವರ್ಷದದ, ಒಂದು 10 ವರ್ಷದದ. ಏನ್ರಿ ಗಂಡ ಸತ್ತು ಹೋಗ್ಬಿಟ್ಟ. ಯಾವಾಗ 2 ಗಂಡಸು ಮಕ್ಕಳದಾವೆ, ಒಂದು 8 ವರ್ಷದದ, ಒಂದು 10 ವರ್ಷದಿಂದ 2 ಮಕ್ಕಳದಾವ. ಸಣ್ಣ ವಯಸ್ಸಿನೊಳಗೆ ನಮ್ದ ಗಂಡ ತೀರಿಕೊಂಡು ಬಿಟ್ಟ, ಸತ್ತು ಹೋಗಿಬಿಟ್ಟ. ಮನೆತಂದಾಗ ನೋಡಿದ್ರೆ ನಂದು ಭಾಳ ಬಡತನ. ನಿತ್ಯನೂ ಕೂಡ ಗಂಡ ಕೂಲಿ ಮಾಡ್ಕೊಂಡು ಬಂದೆ. ಏನ್ರಿ ಹೆಂಡತಿನ ಮಕ್ಕಳನ್ನ ಜ್ವಾಕಿ ಮಾಡ್ತಿದ್ದ, ಆಕಸ್ಮಿಕವಾಗಿ ಅದು ತೀರಿ ಹೋಗಿಬಿಟ್ಟ. ಹೆಂಡತಿಗಿಂದ ಕಷ್ಟ ಬಂದ್ಬಿಡ್ತು. ಯಾವಾಗಿಂದ ಹೆಂಡತಿಗಿಂದ ದುಃಖ ಬಂದ್ಬಿಡ್ತು, ಹೆಂಡತಿಗಿಂದ ಕಷ್ಟ ಬಂದ್ಬಿಡ್ತು. ಹೆಂಗ ಮಾಡ್ಬೇಕೀಗ? ಇರ್ತಕ್ಕಂಥ 2 ಮಕ್ಕಳದವ, 2 ಮಕ್ಕಳಿಗೆ ನನ್ನ ಬಡತನ ಗೊತ್ತಾಗಬಾರ್ದು. ನಮ್ಮ ತಂದೆ ಇದ್ರಿಂದ ನಮಗೆ ಈ ಪರಿಸ್ಥಿತಿ ಬರ್ತಿತ್ತೆ ಅನ್ನೋ ತಿಳ್ಕೊಂಡು ನಮ್ಮಂಥದ್ದು ಯಾವುದು ಕೂಡ ಬರಬಾರ್ದು. ಹೆಣ್ಣು ಮಗಳು ಏನು ಮಾಡ್ತಾಳೆ? ತಾನು ಕೂಲಿ ಕೆಲಸ ಮಾಡ್ತಾಳೆ. ಇನ್ನೊಬ್ಬರ ಹೊಲದೊಳಗಂದ ಹೋಗಿ ದುಡಿತಾಳೆ. ಬೆಳಗಿನ ಜಾವದಾಗ ಇನ್ನೊಬ್ಬರ ಮನೆ ಒಳಗಂದ ಅಡಿಗೆ ಮಾಡ್ತಾಳ. ಅವ್ರು ಏನಾದ್ರೂ ಕೂಡ ನಿನ್ನೆ ಉಳಿದಿದ್ದ ಚಲೋದ ಅಡಿಗೆ ಕೊಟ್ರ ಅದನ್ನು ತಾನು ತಿನ್ನಂಗೆಲ್ಲ ನನ್ನ ಮಕ್ಕಳು ತಿಲ್ಲಿ, ನನ್ನ ಮಕ್ಕಳ ಆನಂದೊಳಗಿಂದ ಇರ್ಲಿ ತಂದು ಅದನ್ನೆಲ್ಲ ತಂದು ಮಕ್ಕಳಿಗೆ ಉಣಿಸ್ತಾಳ. ಯಾವಾಗ ನಂಗೆ ಮಕ್ಕಳಿಗೆ ಉಣಿಸ್ತಾ ತಿನ್ನಿಸ್ತಾ ತಾನು ಕೂಲಿ ನಾಲಿ ಮಾಡ್ತಾ ಮಕ್ಕಳನ್ನ ಬೆಳೆದಿಂದ ದೊಡ್ಡವರಾದವು. 2 ಮಕ್ಕಳನ್ನ 2 ಪ್ರೀತಿಯಿಂದ ಜೀವನ ಕಳೀತಿದ್ರು. ಇಬ್ರು ಅಣ್ಣ ತಮ್ಮರ ಅಷ್ಟು ಪ್ರೀತಿ. ಏನು ಅಣ್ಣನ ಬಿಟ್ಟು ತಮ್ಮ ಇರ್ತಿದ್ದಿಲ್ಲ, ತಮ್ಮನ ಬಿಟ್ಟು ಅಣ್ಣ ಇರ್ತಿದ್ದಿಲ್ಲ. ಯಾವಾಗ ನಂಗೆಲ್ಲ ಇರ್ತಕ್ಕಂಥ ಪ್ರಸಂಗದ ಒಳಗ ಏನ್ರಿ 20 ವರ್ಷದ ಒಬ್ಬ ಮಗ ಆದ, 18 ವರ್ಷದಿಂದ ಒಬ್ಬ ಮಗ ಆದ. 2 ಮಕ್ಕಳನ್ನ ಬೆಳೆದು ದೊಡ್ಡವಾದ. ಒಂದು ದಿವಸದಿಂದ 2 ಮಕ್ಕಳಂದ ತಾಯಿ ಇನ್ನೊಬ್ಬರ ಹೊಲಕ್ಕಿಂದ ಕೂಲಿಗೆ ಹೋಗಿ ಬಂದು ಅದೇ ತಾನಿನ ಮನೆಯಾಗಿಂದ ಕುಂತಿದ್ಲು. 2 ಮಕ್ಕಳಿಂದ ಬಂದು ತಾಯಿಗೆ ನಮಸ್ಕಾರ ಮಾಡಿ ಎದುರಿ ಕುಂತು. ಯವ್ವ ಅಂದ್ರು. ಏನಪ್ಪ? ಏನಿಲ್ಲ, ನೀ 8 ವರ್ಷ ತರ ದುಡಿತೇವ, ನಾವು ಈಟೆಲ್ಲಗಾಗಿನೂ ಕೂಡ ನೋಡಕತ್ತೀವಿ. 8 ವರ್ಷದವಿದ್ದಾಗ ತಂದೆ ತೀರ್ಕೊಂಡು ಬಿಟ್ಟಾನೆ. ಅಂದಿನಿಂದ ಇಂದಿನ ಪರಂತರವಾಗಿ ನೀನೇ ದುಡಿಲಕತ್ತಿದಿ, ನೀನೇ ಕಷ್ಟಪಡಕತ್ತಿದಿ. ಸಾಕಿನ ನಿನ್ನ 8 ವರ್ಷ ತರ ದುಡಿತೇವ, ನೀ ದುಡಿಯೋದು ನೋಡಿ ನಮ್ಗ ಏನಾಗದ ತಗೊಂಡು ಕೇಳಿದ್ರ ಬಹಳ ಕೆಟ್ಟ ಅನಿಸ್ಲಿಕ್ಕೆ. ಅದಕ್ಕೆ ನೀ ಇನ್ನು ಮುಂದೆ ಅಂದ ದುಡಿಲಿಕ್ಕೆಂದ ಹೋಗ್ಬೇಡ. ನೀ ಇನ್ನೊಬ್ಬರ ಮನೆಗೆ ಕಸ ಮುಸ್ರಿ ಮಾಡಕ್ಕೆಂದ ಹೋಗ್ಬೇಡ. ನೀ ಇನ್ನೊಬ್ಬರ ಹೊಲಗಳಿಗೆಂದ ಕೂಲಿ ಕೆಲಸಕ್ಕೆಂದ ಹೋಗ್ಬೇಡ. ಇನ್ನು ಮುಂದೆ ನಾವು ಬೇಕಾದಂಗೆ ದೊಡ್ಡವರಾಗಿವಲ್ಲ, ಬೇಕಾದಂಗೆ ಏನ್ರಿ ಬಲಭೀಮನಂತ ತಾಕತ್ತು ಕೊಟ್ಟಿದೆಯಲ್ವ, ನೀವು ಉಣಿಸಿ ತಿನ್ನಿಸಿ. ಇನ್ನು ನಾವು ದುಡಿತೀವಿ, ನಿನಗೆ ನಾವು ಜ್ವಾಕಿ ಮಾಡ್ತೀವಿ. ಅದಕ್ಕೆ ಇನ್ನು ಮುಂದೆ ನೀವು ಎಲ್ಲಿನೂ ಕೂಡ ದುಡಿಲಕ್ಕೆಂದು ಹೋಗ್ಬೇಡ, ನೀ ಎಲ್ಲಿ ಕೂಲಿ ಕೆಲಸಕ್ಕೆಂದು ಹೋಗ್ಬೇಡ ತಗೊಂಡು ತಾಯಿಗೆ 2 ಮಕ್ಕಳಂದ ಹೇಳದಾಗ ತಾಯಿ ಅಂತಳ, ಮಗ ಏನ್ರಿ ಈಗ ನೀವಿಬ್ಬರು ದುಡೀರಿ. ಯಾಕಂದ್ರೆ ನಿಮ್ಮಪ್ಪ ಅಂತೂ ಹಿಂದೆ ಆಸ್ತಿ ಇಟ್ಟಿಲ್ಲ, ರೊಕ್ಕ ಇಟ್ಟಿಲ್ಲ, ಬಂಗಾರ ಇಟ್ಟಿಲ್ಲ, ಯಾವುದು ಕೂಡ ಇಟ್ಟಿಲ್ಲಪ್ಪ, ಖಾಲಿ ಮನೆ ಇಟ್ಟಂದು ಹೋಗಿಬಿಟ್ಟನ. ಈಗ ನೀವು 2 ಮಕ್ಕಳಂದ ದುಡೀರಿ, ನೀವು ದುಡ್ದಿದ್ದ 4 ದುಡ್ಡಿಂದ ಗೋಳೆ ಮಾಡಿ ಏನ್ರಿ. ಇನ್ನ ನೀವು ಮದುವೆ ಮಾಡ್ಕೋಬೇಕು, ಸುಖದ ಸಂಸಾರ ಕಳಿಬೇಕು. ನೀವೇನು ದುಡಿತೀರಲ್ಲ, ನೀವು ದುಡಿದಿದ್ದಂದ ಒಂದು ಕಡೆಗೆಂದ ಕೂಡಿಡ್ರಿ. ನಾ ಏನು ಕೂಲಿ ಕೆಲಸ ಮಾಡ್ತೀನಲ್ಲ, ನಾ ಮಾಡಿದ್ದಂದ ಮನೆ ಖರ್ಚಿಗೆ ಹಾಕದ ಅಂತಾಳೆ ನನ್ನ ಮಗಳು. ನಂದು ಸಣ್ಣ ಪಗಾರ, ನನ್ನ ಮನೆಯಿಂದ ಖರ್ಚಿಗೆ ಹಾಕದ. ನೀವು ದುಡ್ದಿದ್ದಂದ ದುಡ್ಡು 4 ದುಡ್ಡಿಂದ ಇಡ್ರಿ. ಇಲ್ಲ, ನಮಗೆ ಹೆಂಗೆ ಕೂಡಿಡಬೇಕು, ನಾವು ಹೆಂಗೆ ಗಳಿಸ್ಬೇಕಂತ ಅನ್ನೋದು ನಮಗೆ ಗೊತ್ತದ. ಇನ್ನು ಮುಂದೆ ನೀ ಯಾರ ಹೊಲಗೂ ಕೂಲಿ ಕೆಲಸಕ್ಕೆ ಹೋಗಂಗಿಲ್ಲ, ನೀ ಯಾರ ಮನೆಗೂ ಕೂಡ ಕಸ ಮುಸ್ರಿ ಮಾಡಕ್ಕೆಂದು ಹೋಗಂಗಿಲ್ಲ. ನಾವು ದುಡಿತೀವಿ, ನಿನ್ನ ಜ್ವಾಕಿ ಮಾಡ್ತೀವಿ, ನೀ ಚಿಂತೆ ಮಾಡಿಬಿಡವ. 2 ಮಕ್ಕಳಂದ ಹೇಳಿದಾಗ ತಂದೆ ತಾಯಿ ಎಷ್ಟು ಖುಷಿ ಆಗ್ಲಿಕ್ಕಲ್ರಿ. ಮಕ್ಕಳು ದುಡಿತೀನಿ ಅಂತ ತಿಳ್ಕೊಂಡಾಗ ತಂದೆ ತಾಯಿ ಮೊದಲ ಮಕ್ಕಳು ದುಡ್ದಿಂದ 4 ದುಡ್ಡಿಂದ ಗಳಿಸಿದ್ರ ಈ ಜಗತ್ತಿನೊಳಗೆ ಅತಿ ಖುಷಿ ಪಡ್ತಕ್ಕಂಥವ್ರು ಯಾರು ಹೊತ್ತುಕೊಂಡ ಕೇಳಿದ್ರ ಜನ್ಮ ನೀಡುತ್ತೆ ತಂದೆ ತಾಯಿನೇ ಖುಷಿ ಪಡ್ತಾರೆ, ಹೊರತಾಗಿ ಅಣ್ಣ ತಮ್ಮರು ಖುಷಿ ಪಡಂಗಿಲ್ಲ. ತಲೆಗಿರ್ಲಿ ಮಗ ಏನ್ರಿ, ತಂದೆ ತಾಯಿನೇ ಖುಷಿ ಪಡ್ತಾರೆ. ಇವತ್ತಿನ ದಿನಮಾನ ಹೆಂಗದ ತಗೊಂಡು ಅಪ್ಪಿ ತಪ್ಪಿ ಯಾವರೆ ಒಬ್ಬ ಮುಂದಕ್ಕೆ ಬರ್ತಾನೆ ತಿಳ್ಕೊಂಡ್ರ ಅವನ ಮುಂದಕ್ಕೆ ಬರ್ಬಿಡ್ಲಾರ್ದಂಗೆ ನೋಡ್ಕೊಳ್ತಕ್ಕಂಥ ಅಣ್ಣ ತಮ್ಮರದ. ಯಾಕ್ರಿ ಅದರಿಲ್ಲ. ನಮ್ಮ ಭಾರತ ದೇಶ ಎದಕ್ಕೆ ಮುಂದದ ತಿಳ್ಕೊಂಡು ಕೇಳಿದ್ರ, ಒಮ್ಮೆ ಬಾರ್ಡರ್ದೊಳಗೆ ಏನ್ರಿ, ಭಾರತ ದೇಶದ ಬಾರ್ಡರ್ದೊಳಗೆ ಕಪ್ಪೆಗಳ ಪ್ರದರ್ಶನ ಇಟ್ಟಿದ್ರ. ಕಪ್ಪಿ ಪ್ರದರ್ಶನ ಗೊತ್ತಾಕೈತಲ್ಲ ಏನ್ರಿ, ಕಪ್ಪಿ ಪ್ರದರ್ಶನ ಇಟ್ಟಿದ್ರು. ಯಾವಾಗಿಂದ ಕಪ್ಪಿಗಳ ಪ್ರದರ್ಶನ ಇಟ್ಟಿದ್ರು, ಎಲ್ಲಾ ದೇಶದ ಕಪ್ಪಿಗಳು ಬಂದು ಏನ್ರಿ, ಎಲ್ಲಾ ದೇಶದ ಕಪ್ಪಿಗಳು ತಂದಿಟ್ರು.
ಸಾವಿರ ಸಾವಿರ ಜನ ನೋಡಕ್ಕೆಂದು ಬಂತು. ಅಂದ್ರೆ ಯಾವ ದೇಶದ ಕಪ್ಪಿ ಹೆಂಗೆ ಅದನ್ನು ನೋಡ್ಬೇಕು. ಅಮೇರಿಕದವ್ರು ತಂದರು, ಲಂಡನ್ದವ್ರು ತಂದರು, ಪ್ಯಾರಿಸ್ದವ್ರು ತಂದರು, ಇಂಡೋನೇಷ್ಯಾದವ್ರು ತಂದರು, ದುಬೈದವ್ರು ತಂದರು. ಎಲ್ಲ ದೇಶದ ಕಪ್ಪಿಗಳು ಬುಟ್ಟಿ ತಂದಿಟ್ರು. ಎಲ್ಲ ದೇಶದ ಕಪ್ಪಿ ಬುಟ್ಟಿ ಮ್ಯಾಗ ಮುಚ್ಚಿದ್ರು. ಅಂದ್ರೆ ಮ್ಯಾಲ ಅರ್ಬಿ ಹಾಕಿ ಕಟ್ಟಿ ಮುಚ್ಚಿದ್ರು. ಯಾರು ನೋಡ್ಲಕ್ಕೆ ಬಂದ್ರೆ ಇಟ್ಟೆ ಎತ್ತದು ಅಟ್ಟೆ ತೋರಿಸಿ ಕಪ್ಪ. ಎಲ್ಲ ದೇಶದ ಕಪ್ಪಿಗಳ ಬುಟ್ಟಿಗಳನ್ನು ಮುಚ್ಚಿಬಿಟ್ಟಿದ್ರು. ಆದ್ರೆ ನಮ್ಮ ಭಾರತ ದೇಶದ ಕಪ್ಪಿ ಬುಟ್ಟಿ ಮ್ಯಾಲ ಒಟ್ಟ ಮುಚ್ಚಿದ್ದಿಲ್ಲ, ಕೊಲ್ಲನೆ ಇಟ್ಟಿದ್ರು. ಅವಾಗ ಎಲ್ಲರೂ ಕೇಳಿದ್ರು, ಅಲ್ಲ ಎಲ್ಲಾ ದೇಶದ ಕಪ್ಪಿಗಳ ಬುಟ್ಟಿ ಮ್ಯಾಗ ಮುಚ್ಚಾರ, ಆದ್ರೆ ಭಾರತ ದೇಶದ ಕಪ್ಪಿ ಬುಟ್ಟಿ ಮ್ಯಾಗ ಯಾಕೆ ಮುಚ್ಚಿಲ್ಲ ಅಂತ ಕೇಳಿದ್ರು. ಅವಾಗ ಭಾರತ ದೇಶದ ಒಬ್ಬ ಹೇಳ್ದ, ನಿಮ್ಮ ದೇಶದ ಕಪ್ಪಿಗಳೇನದಬಲ್ಲ ಅಪ್ಪಿ ತಪ್ಪಿ ಒಂದು ಹೊರಗೆ ಹೋಗ್ತಿತ್ತು ಅಂತಂದ್ರೆ ಅದಕ್ಕೆ ಹೆಗಲು ಕೊಟ್ಟು ದಾಟಿಸ್ತಾವ. ಅಂದ್ರೆ ಕಪ್ಪಿಗಳಿಗೆ ಅಪ್ಪಿ ತಪ್ಪಿ ಒಂದಿಂದ ಹೊರಗೆ ಹೋಗ್ಬೇಕಂತಕೊಂಡು ಇಚ್ಛಾ ಪಡುತ್ತಂದ್ರೆ ಇನ್ನೊಂದು ಕಪ್ಪಿ ಹೆಗಲು ಕೊಟ್ಟು ಹೊರಗೆ ದಾಟಿಸ್ತವ. ಅದಕ್ಕೆ ನಿಮ್ಮ ಕಪ್ಪಿ ಬುಟ್ಟಿ ಮ್ಯಾಗ ಮುಚ್ಚಿರಿ. ನಮ್ಮ ದೇಶದ ಕಪ್ಪಿ ಹಂಗಲ್ಲ. ಅಪ್ಪಿ ತಪ್ಪಿ ಒಂದು ಯಾವಾದ್ರ ಹೊರಗೆ ಹೋತ ಅನ್ನೋದ್ರಾಗ 15 ಕಪ್ಪಿ ಜೋಗಿ ಬಿದ್ದಿರ್ತಾವ. ಕಾಲು ಹಿಡ್ಕೊಂಡು ಹೊರಗೆ ಹೋಗ್ಬೇಕು. ಯಾವಾಗ ಹೊರಗೆ ಏನ್ರಿ? ಎಲ್ಲಾ ದೇಶದ ಕಪ್ಪಿಗಳ ಬುಟ್ಟಿ ಯಾಕೆ ಮುಚ್ಚಾರತ್ತಂದ್ರ ಅಪ್ಪಿ ತಪ್ಪಿ ಒಂದು ಕಪ್ಪಿ ಏನಾದ್ರೂ ಕೂಡ ಹೊರಗೆ ಹೋಗಿತ್ತು ಅಂತಂದ್ರ ಅದಕ್ಕೆ ಬೆಂಬಲ ಕೊಟ್ಟಂದು ಹೆಗಲು ಕೊಟ್ಟಂದು ಹೊರಗೆ ದಾಟಿಸ್ತಾವ. ನಮ್ಮ ದೇಶದ ಕಪ್ಪಿ ಹಂಗಲ್ಲ. ಅಪ್ಪಿ ತಪ್ಪಿ ಯಾವ ಒಬ್ಬ ಬೆಳಿತಿದ್ನು ಅಂತಂದ್ರ ಹಿಂದೆ ಕಾಲಿಡ ಜೊಗ್ಗೋರು 100 ಮಂದಿ ಆದ. ಹೌದಲ್ರಿ? ಬೆಳಗುಡಂಗಿಲ್ಲ. ಇಲ್ಲಿ ಬೆಳಿತಿದ್ರು ಕೂಡ ಬೆಳಗುಡಂಗಿಲ್ಲ. ಹಂಗ ನಮ್ಮ ದೇಶದಾಗಿಂದ ಹೆಂಗದ ತಗೊಂಡ ಕೇಳಿದ್ರ ಅಪ್ಪಿ ತಪ್ಪಿ ಅಂದ ಖುಷಿ ಪಡೋರು ಯಾರು? ಏನ್ರಿ ಮಕ್ಕಳು ಏನ್ರಿ ಗಳಿಸಲಿ, ಏನೇ ಮಾಡ್ಲಿ, ಜೀವನದೊಳಗಿಂದ ಮಕ್ಕಳು ದುಡಿಯೋದನ್ನ ನೋಡಿ, ಮಕ್ಕಳು ಗಳಿಸೋದನ್ನ ನೋಡಿ, ಮಕ್ಕಳಿಂದ ದೊಡ್ಡ ಸ್ಥಾನಕ್ಕಿಂದ ಹೋಗೋದನ್ನ ನೋಡಿ, ನಮ್ಮ ಬದುಕಿನೊಳಗಿಂದ ಖುಷಿ ಪಡೋರು ಯಾರು ಒತ್ತುಕೊಂಡ್ರ ಅದು ನಮ್ಮ ತಂದೆ ತಾಯಿನ ಬಿಟ್ರೆ ಮತ್ತೆ ಯಾರು ಇಲ್ಲ. ತಲೆಗಿರ್ಲಿ ಇಟ್ಟೆ ನಿಮ್ಗ, ತಂದೆ ತಾಯಿನ ಬಿಟ್ರೆ ಯಾರು ಇಲ್ಲ. ಆದ್ರೂ ಕೂಡ ನಾವು ತಂದೆ ತಾಯಿಗೆ ಎಲ್ಲಿ ನೋಡ್ಕೊಳಕತ್ತೀವಿ? ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗೆ ನಾವು ಎಲ್ಲಿ ನೋಡ್ಲಕತ್ತೀವಿ ಹೇಳ್ರು? ನಾನು ಎಷ್ಟೋ ಜನ ಮೂರ್ಖರು ಇಟ್ಟೆಲ್ಲ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗಳನ್ನ ಹೊಡೆದ ಮನೆ ಬಿಟ್ಟೆಂದ ಓಡಿಸ್ತಕ್ಕಂಥವ್ರದ. ಏನ್ರಿ? ಹೊಡೆದು ಮನೆ ಬಿಟ್ಟು ಓಡಿಸ್ತಕ್ಕಂಥವ್ರದ. ತಂದೆ ತಾಯಿಗೆ ನಾವಂತೂ ಅನ್ನ ಹಾಕಂಗಿಲ್ಲ. ನಮಗ ಜೀವನದೊಳಗ ಹೆಂಗದ ತಗೊಂಡ ಕೇಳಿದ್ರೆ ಇವತ್ತು ಇಲ್ಲಿ ನೋಡ್ರಿ, 2 ಮಕ್ಕಳನ್ನ ದುಡಿಲಿಕ್ಕೆ ತಾಯಿಗಂತಾರ, ಅವ್ವ ಇನ್ನು ಮುಂದೆ ನೀ ಅಂದ ದುಡಿಯಾಕಂದು ಹೋಗ್ಬೇಡವ, ಆದ್ರ ನೀ ಏನು ಊಟ ಮಾಡ್ತೀನಿ ಮನ್ಯಾಗಂದ ಕುತ್ಕೊಂಡು ಜೀವನ ಕಳಿತ. ನಾವು ದುಡಿತೀವಿ, ನಮಗೆ ಹೆಂಗೆ ಗಳಿಸ್ಬೇಕನ್ನೋದು ಗೊತ್ತದ, ಹೆಂಗೆ ದುಡಿಬೇಕನ್ನೋದು ಗೊತ್ತದ. ನೀ ಏನು ಮಾಡಬೇಡವ, ಇವತ್ತಿನಿಂದ ನೀ ಯಾರ ಹೊಲಕ್ಕೂ ಹೋಗಬೇಡ, ಯಾರ ಇದಕ್ಕೂ ಮನೆಗೂ ಕೂಡ ಹೋಗಬೇಡ, ನಿನ್ನ ಪಾಡಿಗೆ ನೀ ಮನೆಗಿದ್ದ ಆನಂದದೊಳಗೆ ಇರು. 8 ದಿವಸದಿಂದ ದುಡಿದು ಕಷ್ಟಪಟ್ಟಿದೆ, ಇನ್ನು ಮುಂದೆ ಸುಖದಾಗಿರು. ತಾಯಿ ಅಂತಾಳ, ಮಗ ಆಯ್ತ್ರಿಪ್ಪ, ನಾ ಯಾರ ಹೊಲಕ್ಕೂ ಕೂಲಿಗೆ ಹೋಗಲ್ಲ, ಯಾರ ಮನೆಗೂ ಕೂಡ ಕಸ ಮುಸ್ರಿ ಮಾಡಕ್ಕೆಂದ ಹೋಗಂಗಿಲ್ಲ. ಆದ್ರೆ ಒಂದು ಕೆಲಸ ಮಾಡ್ತೀನಿ ನಾನು. ಏನು ಕೆಲಸ? ನೀವು ಎಲ್ಲೆಲ್ಲಿಂದ ಕೆಲಸಕ್ಕಿಂದ ಹೋಗಿರ್ತೀರಲ್ಲ, ಯಾಕಂದ್ರೆ ನೀವು ಬೆಳಿಗ್ಗೆ ಕಟ್ಕೊಂಡು ಹೋದ್ರಿ ಎತ್ತಿಕೊಂಡ್ರ ಅದು ಮಧ್ಯಾಹ್ನ ತನಕ ಏನಾಕದ್ರಿ? ರೊಟ್ಟಿ ಕಟ್ಟಿ ಹಾಕವ, ಪಲ್ಯ ಆರಿ ಬಿಡ್ತದ, ಬಾಯಿಗೆ ರುಚಿ ಅನ್ಸಂಗಿಲ್ಲ. ಅದಕ್ಕೆ ನಾ ಏನು ಮಾಡ್ತೀನಿ ಅಂತ ಕೇಳಿದ್ರ, ನೀವು ಎಲ್ಲಿ ಕೆಲಸ ಮಾಡ್ತಾರಲ್ಲ ಮಧ್ಯಾಹ್ನಕ್ಕೆ ಅಂದ್ರೆ ಬಿಸಿ ಅಡಿಗೆ ಮಾಡ್ಕೊಂಡು ನೀವು ಎಲ್ಲಿ ಯಾವ ಹೊಲದಾಗ ಕೆಲಸ ಮಾಡ್ತೀರಿ ಆ ಹೊಲಕ್ಕೆ ಅಂದ್ರೆ ನಾನು ಬುತ್ತಿ ತೊಗೊಂಡು ಬರ್ತೀನಿಪ್ಪ, ಈಟರೆ ಮಾಡ್ತೀನಿ ಎತ್ತಿಕೊಂಡು. ಏನ್ರಿ? ಈಟರೆ ಮಾಡ್ತೀನಿ. ಯಾವಾಗ ಈಟರೆ ಮಾಡ್ತೀನಿ ಅಂದ ಕೂಡ ಆಯ್ತವ, ಆಯ್ತು ನೀ ಬುತ್ತಿ ತೊಗೊಂಡು ಬಾ ಹತ್ತಿಕೊಂಡು 2 ಮಕ್ಕಳಂದು ಹೇಳೋದು. ಯಾವಾಗ ದಿನನಿತ್ಯ ಅನ್ಕೊಂಡ 2 ಮಕ್ಕಳಂದು ದುಡಿಲಿಕ್ಕತ್ತು, ಹಗಲಲ್ಲಿಲ್ಲ ರಾತ್ರಿಯಲ್ಲಿಲ್ಲ, ಒಂದು ಸವನ ದುಡಿದು ಏನ್ ಮಾಡುದು ಹೊತ್ತಿಕೊಂಡು ಕೇಳಿದ್ರ ಆಶ್ಚರ್ಯ ಪಡಂಗ ಒಂದು 5-6 ವರ್ಷದೊಳಗ ದುಡಿದು ಮಕ್ಕಳು ಒಂದು 6 ಎಕರೆ ಹೊಲ ತಗೊಂಡು. ಯಾರಿಗೆ ಖುಷಿ ಐತ್ರಿ ಇದು? ತಂದೆರೆ ಏನು ಆಸ್ತಿ ಇಟ್ಟಿಲ್ಲ, ತಂದೆರೆ ಏನು ಮನೆ ಕಟ್ಟಿಲ್ಲ, ತಂದೆನ ಹಿಂದೆ ರೊಕ್ಕ ಇಟ್ಟಿಲ್ಲ. ತಾಯಿ ದಿನನಿತ್ಯ ಕುಣದ ಕೂಲಿ ನಾಲಿ ಮಾಡಿ ಬದುಕು ಕಳಿತಕ್ಕಂಥ ಹೆಣ್ಣು ಮಗಳಿಗೆ ಯಾವಾಗಿಂದ 2 ಮಕ್ಕಳು ಒಂದು 6 ಎಕರೆ ಹೊಲ ತಗೊಂಡ್ರಲ್ಲ, ಖುಷಿ ಯಾರಿಗಾಯ್ತು? ತಾಯಿಗಾಯ್ತು. ಮಕ್ಕಳು ನೋಡಿ ಎಷ್ಟು ಖುಷಿ ಬಿಡ್ಬೇಕ್ರಿ. ನಾ ಹೇಳಿದ್ನಲ್ಲಿ ಮಕ್ಕಳು ಎಷ್ಟು ಮಟ್ಟಿಗೆ ಅದು ಎತ್ತರಕ್ಕೆಂದ ಹೋಗ್ತಾರ ಅದನ್ನ ನೋಡಿ ಖುಷಿ ಪಡ್ತಕ್ಕಂಥವ್ರೆ ತಂದೆ ತಾಯಿ. ನಿನ್ನಿಂದ ಅವರು ರೊಕ್ಕ ಕೇಳಂಗಿಲ್ಲ, ನಿನ್ನಿಂದ ಬಂಗಾರ ಕೇಳಂಗಿಲ್ಲ, ಏನೇನು ಕೂಡ ಇಲ್ಲ. ತಂದೆ ತಾಯಿ ಬರೀ ಅಂದ್ರೆ 3 ಹೊತ್ತಿಂದ ಊಟ, ಮೈ ಮುಚ್ಚುವಂಗಿಂದ ಬಟ್ಟಿ, ನೀ ಅಪ್ಪಿ ತಪ್ಪಿಂದ ಎಲ್ಲರೂ ಹೊರಗೆ ಹೊಂಟಾಗ ಯವ ಆರಾಮಿರುವ, ನಾ ಹಿಂಗೆ ಹೋಗಿ ಬರ್ತೀನಿ, ಅಪ್ಪ ನೀ ಆರಾಮಿರು, ನಾ ಹೋಗಿ ಬರ್ತೀನಿ. ಯಾವಾಗಿಂದ ಹೊರಗಿಂದ ಬಂದ್ಕೊಳ್ಳಿ, ಯಾಕವ ನೀವು ಊಟ ಮಾಡಿದಿ, ಯಪ್ಪ ನೀವು ಊಟ ಮಾಡಿದಿ,
ಈಟು ಕೇಳಿದ್ರೆ ಸಾಕು ಆ ಮಕ್ಕಳಿಗೆ ಎಷ್ಟು ಖುಷಿ ಅನ್ನಿಸ್ತವ. ಯಾಕ್ರಿ ಅಂತಾವಿಲ್ಲ ಈಗಿನ ಎಲ್ಲಿ ಅನ್ನಕತ್ತಾವ್ಯವ. ಅಪ್ಪಿ ತಪ್ಪಿ ತಾಯಿ ತನ್ನ ಪ್ರೀತಿದಿಂದ ನನ್ನ ಮಗ ದುಡಿದು ಬರ್ತದಲ್ಲ ಅದಕ್ಕೆ ನಾವು ಊಟ ಮಾಡಿಸ್ಬೇಕಂತಂದು ಕಕ್ಕಲತ್ತಿದಿಂದ ಒಂದಿಟ್ಟು ಮೊಸರ ಹಾಲ ಮುಚ್ಚಿಟ್ಟಿರ್ತದ. ಏನ್ರಿ ಮಧ್ಯಾಹ್ನದಾಗ ಮಗ ಬಂದ ಅಂದ್ಕೊಳ್ಳೋಣ ಯಪ್ಪ ನಿನ್ನ ಸಲುವಾಗಿ ಅಂದ ಹಾಲ ಮೊಸರು ಇಟ್ಟಿಂಡಪ್ಪ ಇತ್ತು ಸರಿಯ ಕಡೆ ಅಕ್ಕಿ ಎಲ್ಲ ಅಕ್ಕಿ ಹೆಂಗೆ ಮಾಡ್ತೀವಿ ಕರಿಮರ. ಯಾಕ್ರಿ ಅಂತಾವಿಲ್ಲ ಪಾಪದ ಪ್ರೀತಿದಿಂದ ಹಾಲ ಮೊಸರು ಮಗನಿಗೆ ಉಳ್ಳಿ ದುಡಿದು ಬಂದಿರ್ತಾನೆ ನಾವು ತಿಳ್ಕೊಳೋದು. ಏನ್ರಿ ತಂದು ನೀಡಾಕ ಬಂದ್ರ ಸುಮ್ಮನೆ ಅಡ್ಡಾಡಿ ಬರ್ತಾವ. ಅಕ್ಕಿ ಎಲ್ಲ ಅಕ್ಕಿ ಹುಚ್ಚು ಹೊಟ್ಟಿ ಮೊದಲು ಅಕ್ಕಿನೇ ಇದ್ದನ ಅಲ್ಲ ಜೀವನ ಹೇಳಕತ್ತಿನ ನಿಮಗ. ಅಷ್ಟು ಪ್ರೀತಿ ಮಾಡಿರ್ತಾವ ತಂದೆ ತಾಯಿ. ಇಷ್ಟೆಲ್ಲ ಪ್ರೀತಿ ಮಾಡಿರ್ತಕ್ಕಂಥ ತಂದೆ ತಾಯಿ ಉಣಿಸಿ ತಿನಿಸಿ ಏನೆಲ್ಲ ಮಾಡಿರ್ತಾರಲ್ಲ ಅಂತ ತಂದೆ ತಾಯಿಗೆ ಮಕ್ಕಳು ಕೂಡ ಚೆನ್ನಾಗಿ ನೋಡ್ಕೋಬೇಕ್ರಿ. ತಾಯಿ ಖುಷಿ ಆಗಿಬಿಡುತ್ತೆ. 6 ಎಕರೆ ಹೊಲ ತೊಗೊಂಡು ನನ್ನ ಮಕ್ಕಳು ಊರಾಗೆಲ್ಲ ಮಂದಿಗೆ ಹೇಳೋದು ಅಣ್ಣ ನನ್ನ ಮಕ್ಕಳನ್ನ 6 ಎಕರೆ ಹೊಲ ತೊಗೊಂಡವ್ ದುಡಿದು ಅಷ್ಟು ಖುಷಿ. ಮಂದಿಗೆಲ್ಲ ಹೇಳ್ಕೊತಿರ್ತಾರೆ ನನ್ನ ಮಗ ದೊಡ್ಡ ಆಫೀಸರ್ ಆಗ್ಯಾನ, ನನ್ನ ಮಗ ಇಂದ ಅಂಥ ಮನೆ ಕಟ್ಟ್ಯಾನ, ನನ್ನ ಮಗ ಇಂದ ಇಂಥ ಮನೆ ಕಟ್ಟ್ಯಾನ. ಇಡೀ ಊರಾಗಂದ ಹಳ್ಳ್ಯಾಗಂತೂ ಇದು ಹೆಚ್ಚಿಗಿರ್ತದಲ್ಲ. ಹಳ್ಳ್ಯಾಗ ಅಪ್ಪಿ ತಪ್ಪಿ ಮಗ ಒಂದು ಏನ್ರಿ ಮಾಡೋದು ಅಂತ ತಿಳ್ಕೊಂಡ್ರೆ ಆ ಪಾಪ ತಾಯಿದ್ರ ಊರೆಲ್ಲ ಹೇಳ್ತಾರೆ ಅವ್ವ ನನ್ನ ಮಗ ಚಂದ ಬೆಳೆದನೆವ. ಮಕ್ಕಳು ಚಲೋ ಹುಟ್ಟಿದ್ರೆ ಚಲೋ ಹೌದಿಲ್ರಿ. ಯಾಕಂದ್ರೆ ಕುಡುಕ್ ಮಕ್ಕಳು ಹುಟ್ಟೋದು ಅಂದ್ರೆ ಏನ್ ಮಾಡ್ತೀವಿ? ತಂದೆ ತಾಯಿ ಹೊಡೆ ಮಕ್ಕಳು ಹುಟ್ಟಿದ್ರೆ ಏನ್ ಮಾಡ್ತೀವಿ? ಏನೂ ಇಲ್ಲ. ಯಾವಾಗ 2 ಮಕ್ಕಳನ್ನ 6 ಎಕರೆ ಹೊಲ ತಗೊಂಡಿದೆ ಅಂತ ಖುಷಿ ಆಗಿಬಿಡ್ತು ತಾಯಿಗೆ. ಹಿಂಗೆಲ್ಲ ಖುಷಿ ಒಳಗಿಂದ ಇರ್ತಕ್ಕಂಥ ಪ್ರಸಂಗದೊಳಗ ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ. ಒಂದು ದಿವಸದಿಂದ ಏನಾಗ್ಯದ ತಗೊಂಡು ಕೇಳಿದ್ರ ತಮ್ಮ ಏನಂತಾನೆ ಅಣ್ಣ ನಾ ಮತ್ತೆ ಮಂದಿ ಹೊಲಕ್ಕೆ ಯಾಕೆ ಹೋಗೋದು, ಹೆಂಗೂ ನಾವು 6 ಎಕರೆ ಹೊಲ ತಗೊಂಡಿವಲ್ಲ ನಮ್ಮ ಹೊಲದಾಗೆ ನಾವು ದುಡಿಯೋನ ತಿಳ್ಕೊಂಡು ಅಂದ. ಹಂಗೆ ಮಾಡೋಣಪ್ಪ ತಿಳ್ಕೊಂಡು 2 ಮಕ್ಕಳು ತಮ್ಮ ಹೊಲದಾಗೆ ತಾವು ದುಡಿಲಿಕ್ಕತ್ತಿದ್ರು. ಬಿಳಿಜೋಳ ರಾಶಿ ಆಗಿತ್ತು. ತಮ್ಮ ಬೆಳಿಗ್ಗೆ ಒಂದು ನೇಗಿಲಿ ಹೊಡಿಯಕತ್ತಾನ ಹೊಲದಾಗ. ಮತ್ತು ಅವು ಎಲ್ಲ ಜೋಳ ಕೊಯ್ಲಿ ಇರ್ತಾವಲ್ಲ ತಮ್ಮ ನೇಗಿಲಿ ಹೊಡಿಯಕತ್ತಾನ. ಅಣ್ಣ ಕಣಕಿ ಬಣಿಮಿಗೆ ಅಂದ ಮುಳ್ಳು ಹಚ್ಚಕತ್ತಾನ. ಯಾವಾಗಿಂದ ಕಣಕಿ ಬಣಿಮಿಗೆ ಅಂದ ಮುಳ್ಳು ಹಚ್ಚಕತ್ತಾನ ಇವ ತಮ್ಮ ನೇಗಿಲಿ ಹೊಡಿಯಕತ್ತಾನ. ಹಿಂಗೆ ನೇಗಿಲಿ ಹೊಡಿತಾ ಇರುವಂಥ ಪ್ರಸಂಗದೊಳಗ ಆ ನೇಗಿಲಿ ಪಾಳ ಹೋಗಿ ಒಂದು ಕಡೆ ಸಿಗಿಬಿತ್ತು. ಎತ್ತುಗಳ ಮುಂದೆ ಜೋಗ್ಲಕತ್ತು. ನೇಗಿಲಿ ಮುಂದಕ್ಕೆ ಹೋಗಲಿಲ್ಲ. ಯಾವಾಗ ಏನೋ ಕಲ್ಲು ಇದ್ದಿರ್ಬೇಕು ಮತ್ತೂ ಕೂಡ ಇದು ಸಿಗೋದಿಲ್ಲ ನೇಗಿಲಿಗೆ. ಅದಕ್ಕೆ ಅದ ಕಲ್ಲು ತೆಗದೆ ಅಂದ ಮತ್ತೆ ನೇಗಿಲಿ ಹೊಡೆದ್ರೈತೆ ತಂದು ಸ್ವಲ್ಪ ಮಣ್ಣು ತೆಗದ ನೋಡ್ತಾನ. ಏನ್ರಿ ಏನೋ ಮಿಂಚಕತ್ತು. ಇನ್ನೊಂದು ಸ್ವಲ್ಪ ತೆಗದ ಒಂದು ದೊಡ್ಡ ಪ್ಲೇಟ್ ಕಂಡದ. ಯಾವಾಗಿಂದ ಪ್ಲೇಟ್ ಕಾಣ್ತದ ಮ್ಯಾಲ ಮುಚ್ಚಿದ್ದೆ ಅದ ಪ್ಲೇಟ್ ತೆಗೆದು ನೋಡ್ತಾನ. ಅದ್ರ ಒಳಗಿಂದ ಬಂಗಾರ ತುಂಬಿರ್ತಕ್ಕಂಥ ಹಂಡೆ. ಏನ್ರಿ ಬಂಗಾರ ತುಂಬಿರ್ತಕ್ಕಂಥ ಹಂಡೆ ಯಾರಿಗೆ ಖುಷಿ ಆಗಲ್ರಿ? ಅಟ್ಟು ಬಂಗಾರ ತುಂಬಿರ್ತಕ್ಕಂಥ ಹಂಡೆ ಸಿಕ್ಕರೆ ಯಾರಿಗೆ ಖುಷಿ ಆಗಂಗಿಲ್ಲ? ಇಲ್ಲೇ ಅಪ್ಪಿ ತಪ್ಪಿ ಪುರಾಣದಾಗ ಯಾರ್ದಾರ ಒಂದು 100 ರೂಪಾಯಿ ಬಿದ್ದಿತ್ತ ತೊಡಿ ತುರ್ಸ್ಕೊಳಂಗೆ ಮಾಡಿ ಮೊಳಕಾಲು ತುರ್ಸ್ಕೊಳಂಗೆ ಮಾಡಿ ಅವು 100 ರೂಪಾಯಿ ಕಿಸೆ ಕಟ್ಕೊಂಡು ಲ ಪದ ಹೇಳು ಮಕ್ಕಳು. ಬರೀ 100 ರೂಪಾಯಿ ಸಿಕ್ಕರೆ 100 ರೂಪಾಯಿ ಸಿಕ್ಕರೆ ಅನ್ನಟ್ಟು ಖುಷಿ ಆಗ್ತದ. ಅದೇ ಪದ ಹಾಡ್ಕೋತ ಮನೆಗೆ ಹೋಗ್ತಾನ. ಆಕಿ ಹೆಣ್ತಿ ಅದಕ್ಕೆ ಪುರಾಣ ಗೊತ್ತಿಲ್ಲ, ಪ್ರವಚನ ಗೊತ್ತಿಲ್ಲ, ಆಕಿ ಗೊತ್ತಿಲ್ಲ. ಧಾರಾವಾಹಿ ನೋಡ್ಕೋತ ಇಂಥ ಮಾರಿತ್ ನೋಡು. ಏನ್ರಿ ಇವ ಪದ ಹಾಡ್ಕೊತ ಹೋದ. ಯಾಕ್ರಿ ಇಟ್ಟು ಪದ ಹಾಡ್ಲಕತ್ತೀರಿ? ಅಂಥದ್ದೇನು ಹೇಳ್ಯಾರ ಮುತ್ತೆಯವ್ರ ಪ್ರವಚನ ಅಂದ. ಆ ಮುತ್ತೆನ ಯಾವ ಕೇಳ ಪ್ರವಚನ ನನಗೆ 100 ರೂಪಾಯಿ ಸಿಕ್ಕದ 100 ರೂಪಾಯಿ. ಅಯ್ಯ ಅವ್ತಾರೆ ನಮ್ಮ ಮಗನ ಬುಗುಡಿ ಮಾಡಿಸ್ಕೊಡ್ತೀನಿ ಹಾಕಿ ಹ್ಯಾಗೆ ಮಾಡಿ ಬರೀ 100 ರೂಪಾಯಿ ಸಿಕ್ಕರೆ ಇಟ್ಟ ಈ ಅಳತಿ ಅದ. ಏನ ಬಂಗಾರ ತುಂಬಿರ್ತಕ್ಕಂಥ ಹಣ್ಣನೆ ಸಿಕ್ಕಾಗಿಂದ ಯಾರಿಗೆ ತಾನೇ ಖುಷಿ ಆಗಂಗಿಲ್ರಿ? ಪಾಪ ತಮ್ಮಗಿಂದ ಖುಷಿ ಆಯ್ತು. ಅಣ್ಣಗಿಂದ ಕರೆದ. ಅಣ್ಣ ಕಣಕಿ ಬಡಿಮೆ ಮುಳ್ಳು ಹಚ್ಚಕತ್ತಿದ್ದ. ಅಣ್ಣ ಇಲ್ಲಿ ಬಾ ಇಲ್ಲಿ ಎತ್ತುಕೊಂಡು ಅಣ್ಣಗಿಂದ ಕೂಗುದ. ಯಾಕೋ ಹೊತ್ತಾಗ್ಯದ ಏನ್ರಿ ಟೈಮ್ ಆಗ್ಯದ, ನೀ ಬೇಗ ಅಂದ ನೇಗಿಲಿ ಹೊಡಿ, ಆಮೇಲೆ ಅವು ಬಂದ ಬಳಕೆಂದ ಊಟ ಮಾಡೋಣ ತಿಳ್ಕೊಂಡು ಯಾವಾಗಂದ ಅಣ್ಣ ಅಂತಾನೆ. ಇಲ್ಲ ನೀ ಬಂದರೆ ಬಾ ತಿಳ್ಕೊಂಡ ಕರೆದ. ಯಾವಾಗಂದ ಅಣ್ಣ ಬಂದ. ಏನೋ ಹಾವಿಗೆ ಬಂದಿರ್ಬೇಕು ಪಾಪ ಹುಡುಗ ಅಂಜಿರ್ಬೇಕಂತಂದು ಕೈಯಾಗಂದ ಕೊಡ್ಲಿ ತಗೊಂಡು ಯಾವಾಗಂದ ಓಡಿ ಬಂದ. ಯಾವಾಗಂದ ಓಡೋಡಿ ಬಂದ ಏನ್ರಿ ಓಡಿ ಬಂದ ನೋಡ್ತಾನೆ. ಅಣ್ಣ ಇಲ್ಲಿ ನೋಡಿಲ್ಲ ತಿಳ್ಕೊಂಡು ಯಾವಾಗಂದ ಹಂಡೆ ತೋರಿಸ್ದ. ಅಣ್ಣಗಳು ಕೂಡ ಬಹಳ ಖುಷಿ ಆಗಿಬಿಡ್ತು. ಯಾವಾಗಿಂದ ಅಣ್ಣಗಿಂದ ಖುಷಿ ಆಯ್ತು, ಇಟ್ಟು ಖುಷಿ ಆಯ್ತಲ್ಲ. ಅವನು ಕೂಡ ಒಂದು ದಿವಸ ಒಂದು ತೊಲಿ ಬಂಗಾರ ನೋಡಿದ್ದಿಲ್ಲ ಏನ್ರಿ, ಒಂದು ಗುಂಜಿ ಬಂಗಾರ ನೋಡಿದ್ದಿಲ್ಲ. ಅಟ್ಟೆಲ್ಲ ಹಂಡೆ ತುಂಬ ಇರ್ತಕ್ಕಂಥ ಬಂಗಾರ ನೋಡಿ ಅಣ್ಣಗನು ಕೂಡ ಖುಷಿ ಆಯ್ತು. ಅಣ್ಣ ಅಂದ, ತಮ್ಮ ಇದನ್ನ ಈಗ ಒಯ್ಯೋದು ಬೇಡ ಏನ್ರಿ, ಇದು ಹಂಡೆ ಈಗ ಮನೆಗೆ ಒಯ್ಯೋದು ಬೇಡ. ಯಾಕ ಪೊಲೀಸರಿಗೆ ಗೊತ್ತಾಯ್ತಂದ್ರ ಇದು ಪೊಲೀಸ್ ಸ್ಟೇಷನ್ಗೆ ಹೋಗ್ತದ.
ಅದಕ್ಕೆ ಇದು ಈಗ ಒಯ್ಯೋದು ಬೇಡ, ಎಲ್ಲರೂ ಮಲ್ಕೊಂಡು ಬಳಕೆ ಅಂದ್ರೆ ರಾತ್ರಿಗೆ ಒಯ್ಯನ್ನು ಹತ್ತಿಕೊಂಡಂದು ಹೇಳ್ದ. ಆಯ್ತು ಬಿಡು ಹತ್ತಿಕೊಂಡಂದು ಅದು ಹಂಡೆ ಆ ಮ್ಯಾಲ ಪ್ಲೇಟ್ ಮುಚ್ಚದ, ಅದ್ರ ಮ್ಯಾಲ ಒಂದು ಕಲ್ಲಿಟ್ಟು ಕೂನ ಮಾಡಿ ಮತ್ತು ತಮ್ಮ ನೇಗಿಲಿ ಹೊಡ್ಯಾಕತ್ತ. ಅಣ್ಣ ಬಣಿಮೆಗೆ ಮುಳ್ಳು ಹಚ್ಚಕತ್ತ. ಯಾವಾಗಿಂದ ಹಿಂಗೆ ಹಸ್ತ ಇರ್ತಕ್ಕಂಥ ಪ್ರಸಂಗದೊಳಗ ಏನ್ರಿ ಸುಮಾರಿಂದ 12 ಆಯ್ತು. ಇವನ್ ತಮ್ಮಗೆ ಹೊಟ್ಟೆ ಸಿತ್ತು. ಯಾವಾಗ ತಮ್ಮಗೆ ಹೊಟ್ಟೆ ಸಿತ್ತು. ತಾಯಿ ಬುತ್ತಿ ತರಕ್ಕಿಂತ ಲೇಟ್ ಆಯ್ತಲ್ಲ, ತಮ್ಮನಿಗೆ ಹೊಟ್ಟೆ ಸಿತ್ತು. ಅವಾಗಿಂದ ತಮ್ಮ ಅಣ್ಣನ ಬಳಿ ಬಂದ. ಎತ್ಗಳು ಕೊಳ್ಳು ಹರಿಲಿಲ್ಲ, ಹಂಗೆ ಬಂದ. ಏನು ಒಂದು ರೊಟ್ಟಿ ಉಂಡು ಹೋಗಿ ಮತ್ತೆ ನೇಗಿಲು ಹೊಡೆದ್ರೈತ ತಂದು ಎತ್ಗಳು ಕೊಳ್ಳು ಹರಿಲಾರ್ದಂಗೆ ಅಣ್ಣನ ಬಳಿ ಬಂದ. ಅಣ್ಣ ಅಂದ, ಏನು ಅಂದ, ಯಾಕೋ ಇವತ್ತು ನನಗೆ ಭಾಳ ಹೊಟ್ಟೆ ಹಸ್ತದಪ್ಪ, ಅದಕ್ಕೆ ಇನ್ನ ಅವು ಬುತ್ತಿ ತರಕಂದ ಲೇಟ್ ಮಾಡ್ಯಾಳಲ್ಲ, ಅದಕ್ಕೆ ಮುಂಜಾನೆ ಒಂದು ರೊಟ್ಟಿ ಉಳಿದದಲ್ಲ, ಅದೇ ಒಂದು ರೊಟ್ಟಿ ನಾ ಊಟ ಮಾಡ್ತೀನಿ, ಮತ್ತು ಅವು ಬಂದ ಬಳಕ ಇಬ್ರು ಕೂಡ ಊಟ ಮಾಡೋಣ. ಆಯ್ತು, ಅದನ್ನು ನನಗೆ ಕೇಳ್ತಾರೆ, ನಮಗನ ಹೋಗಿ ಊಟ ಮಾಡಿ ಹೋಗತ್ತಿಕೊಂಡು ಅಣ್ಣ ಬೈದ. ಯಾವಾಗಿಂದ ತಮ್ಮ ಏನು ಮಾಡ್ದ, ಮುಂಜಾನೆ ಕಟ್ಕೊಂಡು ಹೋಗಿದ್ದೇನೆ ರೊಟ್ಟಿ ಇತ್ತಲ್ಲ, ಅದೇ ಒಂದು ರೊಟ್ಟಿ ಅಂದ್ರೆ ತೇಟ ಅಡವೆಗಂದ್ರೆ ಗಂಗಾಳದಂಗೆ ಹಾಕವ ನೋಡ್ರಿ ರೊಟ್ಟಿ. ಬುತ್ತಿ ಒಯ್ದಿದೆ ಅಂದ್ರೆ ರೊಟ್ಟಿ ತೇಟ ಗಂಗಾಳದಂಗೆ ಹಾಕವ. ಒಂದು ಈಟು ಪಲ್ಯ ಇದ್ದಿಲ್ಲ, ಏನು ಇದ್ದಿದ್ದಿಲ್ಲ, ಒಂದು ಈಟು ಶೇಂಗಾ ಚಟ್ನಿ ಇತ್ತು, ಅದರಾಗೆ ಒಂದು ತೊಡೆ ನೀರು ಹಾಕೊಂಡು ಒಂದು ಲೈಟ್ ಕಂಬಕ್ಕೆ ಅಂದ್ರೆ ಬೆನ್ನು ಕೊಟ್ಟು ಊಟ ಮಾಡಕತ್ತ. ಏನ್ರಿ ಲೈಟ್ ಕಂಬಕ್ಕೆ ಅಂದ್ರೆ ಬೆನ್ನು ಹಚ್ಚಂದ ತಮ್ಮ ಊಟ ಮಾಡಕತ್ತಾನೆ. ಯಾವಾಗಿಂದ ಹಿಂಗೆ ಊಟ ಮಾಡ್ತಾ ಇರುವಂತ ಪ್ರಸಂಗದೊಳಗ ಏನಾಗಿ ಆಗಿಬಿಟ್ಟದ ತಿಳ್ಕೊಂಡೆ ಕೇಳಿದ್ರೆ, ಇಲ್ಲಿ ಏನು ಅಣ್ಣ ಕಣ್ಕಿ ಬಣಿಮೆಗೆ ಮುಳ್ಳು ಹಸ್ತಿದ್ನಲ್ಲ, ಅಣ್ಣನ ಮನಸ್ಸಿನೊಳಗೆ ಅದು ಕೆಟ್ಟ ಬುದ್ಧಿ ಹುಟ್ಟ್ಯಾದ ನೋಡಿ. ಯಾರ ಮನಸ್ಸಿನಾಗ? ಅಣ್ಣನ ಮನಸ್ಸಿನಾಗ. ಏನ್ರಿ ಯಾವಾಗ ಅಣ್ಣನ ಮನಸ್ಸಿನೊಳಗೆ ಅದು ಕೆಟ್ಟ ಬುದ್ಧಿ ಹುಟ್ಟ್ಯಾದ. ಯಾವಾಗ ಅಣ್ಣ ಕಣ್ಕಿ ಬಣಿಮೆಗೆ ಮುಳ್ಳು ಹಸ್ತಾನೆ ಏನು ವಿಚಾರ ಮಾಡ್ತಾನೆ ಅಂತ ಕೂಡ ಕೇಳಿದ್ರೆ, ಇವತ್ತ ಅಪ್ಪಿತಪ್ಪಿದ ನನ್ನ ತಮ್ಮ ಬದುಕಿದ್ದನು ಹತ್ತಿಕೊಂಡಂದ್ರ ಈ ಬಂಗಾರ ತುಂಬಿರ್ತಕ್ಕಂಥ ಹಂಡ್ಯದೊಳಗ ನನ್ನ ತಮ್ಮಗನು ಕೂಡ ಅರ್ಧ ಪಾಲ ಕೊಡಬೇಕಾಗ್ತದಲ್ಲ ಅಂದ. ಯಾವಾಗ ಈ ಪಾಲ ನನ್ನ ತಮ್ಮಗಿಂದ ಹೋಗಬಾರ್ದಾಗಿತ್ತು ಅಂತಂದ್ರ ಏನಾರ ಮಾಡಬೇಕು, ನನ್ನ ತಮ್ಮನಿಂದ ಕಲಸ್ ಮಾಡ್ಬೇಕಂತಕೊಂಡು ಪ್ಲಾನ್ ಮಾಡಿಬಿಟ್ಟ ನೋಡ್ರಿ. ಅಣ್ಣ ತಮ್ಮ ಇಬ್ರು ಕೂಡಿ ಬೆಳೆದವರು, ಒಂದೇ ತಾಯಿ ಹೊಟ್ಟೆ ಹುಟ್ಟಿರ್ತಕ್ಕಂಥ. ಯಾವಾಗ ಒಳ್ಳೆ ಪ್ರೀತಿಯಿಂದ ಬೆಳೆದಿರ್ತಕ್ಕಂಥ ಅಣ್ಣ ತಮ್ಮ ಸಂಪತ್ತು, ಈ ಸಂಪತ್ತು ಹೆಂಗದ ತಗೊಂಡ ಕೇಳಿದ್ರ ಯಾರ ಮೇಲೂ ಕೂಡ ವಿಶ್ವಾಸ ಮಾಡಕ್ ಬರಂಗಿಲ್ಲ, ಯಾರ ಮೇಲೂ ಕೂಡ ನಂಬಿಕೆ ಮಾಡಕ್ ಬರಂಗಿಲ್ಲ. ಎಷ್ಟೋ ಸರಿ ಅಂತ ನೀವು ವಿಚಾರ ಮಾಡಿರ್ಬೇಕು. ಈ ರೊಕ್ಕದ ಕಾಲದಿಂದ ಎಷ್ಟೋ ಸರಿ ಹೆಣತಿನ ಗಂಡನಿಂದ ಕೊಲೆ ಮಾಡಿದ್ದಂದ್ರೆ ಎಷ್ಟೋ ಸಾವಿರಾರು ಉದಾಹರಣೆಗಳದಾವ. ಆಸ್ತಿಗಾಗಿ, ರೊಕ್ಕಕ್ಕಾಗಿ, ಬಂಗಾರಕ್ಕಾಗಿ ಗಂಡನ ಕೊಲೆ ಮಾಡ್ತಾರೆ, ಗಂಡ ಹೆಣತಿನ ಕೊಲೆ ಮಾಡ್ತಾನೆ. ಇವರಲ್ಲಿ ಅಣ್ಣ ತಮ್ಮ ಅದಾರೆ. ಯಾವಾಗ ಅಣ್ಣನ ಮನಸ್ಸೊಳಗಿಂದ ಕೆಟ್ಟ ಬುದ್ಧಿ ಹುಟ್ಟಿ ಏನಾರು ಮಾಡಿ ನನ್ನ ತಮ್ಮಗಿಂದ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಕೈಯಾಗಿಂದ ಕೊಡ್ಲಿ ತಗೊಂಡು ತಮ್ಮನ ಬೆನ್ನ ಹಿಂದೆ ಬಂದು ನಿಂತ. ಯಾವಾಗಿಂದ ತಮ್ಮನಿಂದ ಬೆನ್ನಿಂದ ಬಂದು ನಿಂತ, ಅವ ಏನು ಲೈಟ್ ಕಂಬಕ್ಕೆ ಅಂದ ಬೆನ್ನು ಹಚ್ಚಿ ಕೊಟ್ಟು ಏನು ಊಟ ಮಾಡಕತ್ತಿದ್ದ. ಅವಾಗಿಂದ ಬಂದ ಅದೇ ಲೈಟ್ ಕಂಬಕ್ಕೆ ಕೊಡ್ಲಿ ಮಸಿಲಿಕತ್ತಾನೆ. ತಮ್ಮ ಕೇಳ್ತಾನೆ, ಅಣ್ಣ ಯಾಕೋ ಕೊಡ್ಲಿ ಮಸಿಲಿಕತ್ತಿಯಲ್ಲ, ಮತ್ತೆ ಮುಳ್ಳು ಕಂಟಿ ಕಡ್ಕೊಂಡು ಬರ್ಬೇಕಲ್ಲೋ, ಅದಕ್ಕೆ ಅಂದ ಕೊಡ್ಲಿ ಮಂಡಾಗ್ಯದ ಮಸ್ಯಾಕತ್ತಿನ ಎತ್ತುಕೊಂಡು ಹೇಳ್ದ. ಪಾಪ ಇವನಿಗೆ ಯಾವ ದುರಾಲೋಚನೆ ಇಲ್ಲ, ತಮ್ಮಗ ಕೆಟ್ಟ ವಿಚಾರೇ ಮಾಡಿಲ್ಲ. ಅವನ ಮನಸ್ಸರಿಗೇನು ಇಟ್ಟು ಸಂಪತ್ತು ಸಿಕ್ತಲ್ಲ, ನಮ್ಮ ಬಡತನ್ನೇ ದೂರ ಐತಲ್ಲ, ಇನ್ನು ಯಾರ ಬಲಿನ ಕೂಡ ಏನ್ರಿ ಏನು ಮಾಡೋದು ಕಷ್ಟ ಪಡೋದು ಬೇಕಾಗಿಲ್ಲ ತಗೊಂಡು ಇಟ್ಟೇ ವಿಚಾರ ಮಾಡ್ಕೊಂತ ತನ್ನ ಪಾಡಿಗೆ ತಾವು ಊಟ ಮಾಡಕತ್ತೇನ. ಯಾವಾಗ ಹಿಂಗೆ ತಲೆ ತೆಳಕ್ ಮಾಡಿ ಊಟ ಮಾಡುವಾಗ ಹಿಂಗ ಅಣ್ಣ ಬೆನ್ನಿಂದ ಬಂದು ನಿಂತ್ಕೊಂಡು ಯಾವಾಗಿಂದ ಕೊಡ್ಲಿ ಮ್ಯಾಲೆತ್ತಿ ಒಂದೇಟನ್ನು ಹೊಡೆದು ಬಿಟ್ಟ. ಯಾವಾಗಿಂದ ತಮ್ಮನ ರುಂಡಿಗೆ ಒಂದೇಟನ್ನು ಹೊಡೆದ, ತಮ್ಮನ ರುಂಡಂದ ಕತ್ತರಿಸದ ಕೆಳಗೆ ಬಿದ್ದು ಅಣ್ಣನ ಮುಖ ನೋಡಂದ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಅಣ್ಣ ನಾ ಏನು ತಪ್ಪು ಮಾಡಿದೆ, ನನ್ನನ್ನು ಯಾಕೆ ಕೊಲೆ ಮಾಡಿದಿ, ಎಲ್ಲ ಬಂಗಾರ ಎಲ್ಲ ನನಗೆ ಬೇಕು ಅಂತಕೊಂಡು ನಿನಗೆ ಅಂದಿದ್ದೇನಣ್ಣ. ನಾನು ಏನು ಅಪರಾಧ ಮಾಡೀನಿ, ನಾ ಏನು ತಪ್ಪು ಮಾಡೀನಿ, ಯಾಕೆ ನನ್ನ ಕೊಲೆ ಮಾಡಿದೆ ಅಂತಕೊಂಡು ಪಾಪ ತಮ್ಮನ ರುಂಡ ಒಂದು ಸವನ ದುಃಖಿಸಂದ ಕಣ್ಣೀರು ಹಾಕ್ಲಿಕ್ಕತ್ತ. ಕಟುಕನ ಆಗಿರ್ತಕ್ಕಂಥ ಅಣ್ಣ ಎದುರಿಗೆ ಕೂತ್ಕೊಂಡದನ ಏನ್ರಿ ನೋಡ್ಲಿಕ್ಕೆ. ಪಾಪ ತಮ್ಮನ ರುಂಡನ ಕೇಳ್ತದ, ನಾ ಏನ್ ತಪ್ಪು ಮಾಡೀನಿ, ಎಲ್ಲ ಬಂಗಾರ ಎಲ್ಲ ನನಗೆ ಬೇಕು ಹೊತ್ಕೊಂಡೇನೆ ಕೇಳಿನೇನಣ್ಣ, ನಾನು ಏನು ಅಪರಾಧ ಮಾಡೀನಿ, ನಾ ಏನು ತಪ್ಪು ಮಾಡೀನಿ, ಯಾಕೆ ನನ್ನ ಕೊಲೆ ಮಾಡಿದೆ ಎತ್ತಿಕೊಂಡೊಂದು ತಮ್ಮನ ರುಂಡ ಹತ್ತು ತಮ್ಮನ ರುಂಡ ಕಣ್ಣು ಮುಚ್ಚಿಬಿಡ್ತು. ಯಾವಾಗಿಂದ ತಮ್ಮನ ರುಂಡನ ಕಣ್ಣು ಮುಚ್ಚಿಬಿಡ್ತು, ಯಾವಾಗಿಂದ ತಮ್ಮ ಅಣ್ಣ ಏನ್ ಮಾಡ್ತಾನೆ, ತಮ್ಮನ ಕಾಲ ಒಂದು ಕೈಯಾಗಿ ಹಿಡ್ಕೊಂಡ, ಒಂದು ಕೈಯಾಗಿಂದ ರುಂಡ್ ಹಿಡ್ಕೊಂಡು ದರ ಎಳ್ಕೋತ ಕಣಿಕಿ ಬಣಿಮಿ ಹತ್ತಿರ ತಂದ.
ಯಾವಾಗಿಂದ ಕಣಿಕೆ ಬಣಿಮೆ ಹತ್ತಿರಂದ ತಂದ ಒಂದು 4 ಸೂಡಿಂದ ಕಣಿಕೆ ತೆಗದ ಅದ್ರೊಳಗಿಂದ ತಮ್ಮನ ರುಂಡ ಮುಂಡ 2 ಇಟ್ಟು 4 ಸೂಡು ಕಣಿಕೆ ಹಚ್ಚಿಬಿಟ್ಟ. ಹಚ್ಚಿ ಹಿಂಗೆ ಹಿಂದಕ್ಕೆ ತಿರುಗಿ ನೋಡಿದ್ರೊಳಗ ತಾಯಿ ಇಷ್ಟೆತ್ರ ಬುತ್ತಿ ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೊಲಕ್ಕೆ ಬಂದ. ನನ್ನ 2 ಮಕ್ಕಳು ಕಷ್ಟಪಡ್ತಾವಲ್ಲ, ನನ್ನ 2 ಮಕ್ಕಳಿಂದ ದುಡಿತವಲ್ಲ, ನನ್ನ 2 ಮಕ್ಕಳು ಚಂದ ಉಳ್ಳೆತ್ತಿಕೊಂಡು ನಾನಾ ರೀತಿಯಾಗಿರ್ತಕ್ಕಂಥ ಅಡಿಗೆ ಮಾಡಿಕೊಂಡು ಪಾಪ ತಾಯಿ ಹೊಲಕ್ಕೆ ಬಂದು ಹೊಲದಾಗಿಂದ ಸಣ್ಣವ ಕಾಣಲಿಲ್ಲ. ಹಿರಿ ಮಗ ಒಬ್ಬನೇ ಇದ್ದ. ತಮ್ಮ ಇವತ್ತು ಒಂದೆಟ್ಟು ಬುತ್ತಿ ತರಕ್ಕಂತ ತಡ ಐತೆಪ್ಪ, ಓಣೆ ಹೆಣ್ಮಕ್ಳು ಬಂದು ಕುಂತಿದ್ರು ಮನ್ಯಾಗ, ಅವ್ರ ಜೋಡಿ ಮಾತಾಡ್ಕೋತ ಕುಂತೆ, ಹಿಂಗಾಗಿ ಅಂದ ಹೊತ್ತೈತೆಪ್ಪ, ಬಾ ಊಟ ಮಾಡಕತ್ತ ನಿಮ್ಮ ತಮ್ಮ ಇಲ್ಲ ಕರಿ ಅಂದ. ತಾಯಿಗೆ ಏನಂತಾನ, ನನ್ನ ತಮ್ಮ ಇಲ್ಲೇ ಪಕ್ಕದ ಹೊಲಕ್ಕೆ ನೀರು ಕುಡಿದು ಬರ್ತೀನಿ ಅಂತೇಳಿ ಹೋದವ, ಇನ್ನ ಬಂದೇ ಇಲ್ಲ ನೋಡವ ಅಂದ. ತಾಯಿ ಅಂದ್ಲು, ಮಗ ಎಲ್ಲರೂ ಗೆಳೆಯರ ಜೋಡಿ ಮಾತಾಡ್ಕೊತ ಕುಂತಿರ್ಬೇಕು, ನೀ ಬಾ ಊಟ ಮಾಡ ಬಾ ತಿಳ್ಕೊಂಡು ಕರೆದ್ಲು. ಕೈಗೆ ನೀರು ಹಾಕ್ಯಾಳ. ತಾಯಿನ ನೋಡಿ ಕೊಡ್ಲಿ ಮಣ್ಣಾಗ ತಿಕ್ಕದ ರಕ್ತ ಹತ್ತಿತ್ತಲ್ಲ, ಅದನ್ನು ಮಣ್ಣಾಗ ತಿಕ್ಕ ಒರೆಸೋದು. ಕೈಗೆ ರಕ್ತ ಹತ್ತಿತ್ತು, ಅದನ್ನು ಕೂಡ ಮಣ್ಣಿಲೆ ಒರೆಸ್ಬಿಟ್ಟ. ಯಾವಾಗಿಂದ ತಾಯಿ ಕೈಗೆ ನೀರು ಹಾಕ್ತಾಳೆ, ಗಂಗಾಳ ಇಡ್ತಾಳೆ, ತಾನು ಮಾಡ್ಕೊಂಡು ತಂದಿರ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂಥ ಅಡಿಗೆಯನ್ನ ಮಗನಿಗೆ ಕಾಜಿದಿಂದ ನೋಡ್ರಿ ಎದುರು ಕೂತು ಉಣಸಕ್ಕಿನ ತಾಯಿ. ಮಗ ಈಗ ಈ ಪಲ್ಯ ಚಂದಾಗ್ಯದ ನೋಡ್ಯಪ್ಪ, ಇವತ್ತು ಈಗ ಈ ಪಲ್ಯ ಚಂದಾಗ್ಯದ, ನೀ ಚಂದ ಊಟ ಮಾಡ ಮಗ, ನೀ ಚಂದ ಊಟ ಮಾಡತ್ತಂದು. ಯಾವಾಗಿಂದ ತಾಯಿ ಮಗನಿಗೆ ಹೇಳಿ ಹೇಳಿ ಈಗ ಇದು ಊಟ ಮಾಡು, ಇದು ಊಟ ಮಾಡು, ಹಿಂಗೆಲ್ಲ ಹೇಳಿ ಹೇಳಿ ನಮ್ಮ ತಾಯಿ ಊಟ ಮಾಡಿಸಕತ್ತಾಳ. ಹಿರಿ ಮಗ ಊಟ ಮಾಡಕತ್ತಾನ. ಹಿಂಗೆ ಉಣ್ತಕ್ಕಂಥ ಪ್ರಸಂಗದೊಳಗ ಅಲ್ಲಿ ಇನ್ನೊಂದು ಏನು ನಡೆದಿತ್ತು ತಗೊಂಡು ಕೇಳಿದ್ರ, ಏನು ಸಣ್ಣ ಮಗ ಅದೇನು ಎತ್ಕೊಳ್ಳೋ ಕೊಳ್ಳ ಹರಿಲಾರ್ದೇನೆ ಹೆಗಲ ಮ್ಯಾಗ ನೇಗಿಲಿ ಇಟ್ಟು ಹಂಗೆ ಅಂದ ಬಂದಿಂದಲ್ಲ ಊಟ ಮಾಡಕ್ಕ. ಒಂದು ರೊಟ್ಟಿ ಊಟ ಮಾಡಿ ಮತ್ತೆ ನೇಗಿಲು ಹೊಡೆದ್ರೆ ಎತ್ಕೊಳ್ಳೋ ಕೊಳ್ಳು ಹೊಡೆದಿದ್ದಿಲ್ಲ. ತಾಯಿ ದೃಷ್ಟಿ ಎಲ್ಲಿಗೆ ಹೋಗ್ಯದ ತಗೊಂಡು ಕೇಳಿದ್ರ ಎತ್ಕೊಳ್ಳೋ ಕಡೆ ಬೇಕು. ಯಾವಾಗಂದ್ರೆ ತಾಯಿ ಅಂತ ನೋಡು, ನಿಮ್ಮ ತಮ್ಮ ಎಷ್ಟು ಹುಚ್ಚದೆಪ್ಪ, ಅಲ್ಲಿ ಎತ್ಕೊಳ್ಳೋ ಕೊಳ್ಳರೆ ಹರಿದರೆ ಹೋಗ್ಬೇಕಿಲ್ಲ, ಎಲ್ಲರ ಒಂದು ಗಿಡದ ನಳ್ಳಿಗದ ಕಟ್ಟರೆ ಹೋಗಬೇಕಿಲ್ಲ. ನೋಡಿ ಎತ್ಕೊಳ್ಳಿ ಹೆಗಲ ಮ್ಯಾಗದ ನಗ ಇಟ್ಟು ಹಂಗೆ ಹೋಗ್ಯದ ನೋಡು ಪಾರ. ಅದಕ್ಕೆ ನೀ ಆರಾಮ್ ಊಟ ಮಾಡು ಮಗ, ಎತ್ತುಗಳು ಅಂದ್ರೆ ಬಿಸಿಲಾಗ ನಿಂತಾವ, ಅದಕ್ಕೆ ಆ ಎತ್ತುಗಳಿಗೆ ಒಂದು ಸೂಡು ಕಣಿಕೆ ಹಾಕಿ ಬರ್ತೀನಿ ಎತ್ತಿಕೊಂಡು ಏನ್ರಿ, ಒಂದು ಸೂಡು ಕಣಿಕೆ ಹಾಕಿ ಬರ್ತೀನಿ. ಯಾವಾಗ ಇಲ್ಲಿ ಪಾಪ ಆ ತಾಯಿ ಏನ್ ಮಾಡ್ತಾಳ ಏನ್ರಿ, ತಾಯಿ ಏನ್ ಮಾಡ್ತಾಳ, ಮಗನಿಗೆ ಅಂತಾಳ, ಮಗ ನೀ ಸಾವಕಾಶದಿಂದ ಊಟ ಮಾಡ್ಯಪ್ಪ, ಪಾಪ ಎತ್ತುಗಳ ಹೆಗಲ ಮ್ಯಾಗ ನಗ ಇಟ್ಟನ ಹಂಗೆ ಹೋಗ್ಯದ ಪಾರ, 1-2 ಸೂಡು ಕಣಿಕೆ ಹಾಕಿ ಬರ್ತೀನಿ ತಿಳ್ಕೊಂಡು. ತಾಯಿ ಏನ್ ಮಾಡ್ತಾಳ, ಕಣಿಕೆ ಹಾಕಿ ಬರ್ಬೇಕಂತ ಹೇಳೋದ್ರೊಳಗ ಇವ ಹಿರಿ ಮಗ ಅಂತಾನ, ಅವ್ವ ಇಂಥ ಬಲಭೀಮನಂತ ಮಗ ನಿನ್ನ ಕಣ್ಣಿದ್ರಿಗೆ ಇರಾಗ ನೀ ಯಾಕೆ ಹಾಕ್ತೇವ ಕಣಿಕೆ, ನಾ ಹಾಕಿ ಬರ್ತೀನಿ ಅಂತಂದು ಇವ ಊಟ ಬಿಟ್ಟು ಎದ್ದು ನಿಂತ. ತಾಯಿ ಅಂತಳ, ಮಗ ಇಷ್ಟೊತ್ತನ ಬಿಸಿಲಾಗಿ ದುಡ್ದಿದ್ದಿ, ಇದೇನು ದೊಡ್ಡ ಕೆಲಸ, ನಾ ಮೊದಲಿಂತದ್ದು ಎಷ್ಟು ದುಡ್ದಿರ್ಲಿಕ್ಕಿಲ್ಲ, ಈಗಂತೂ ಕೆಲಸ ಇಲ್ಲ ಏನೂ ಇಲ್ಲ ಏನ್ರಿ, ಕುಂತ ನಾ ಉಣ್ಣಾಕತ್ತೀನಿ, ನನಗೆ ಆರೋಗ್ಯ ಸರಿ ಉಳಿಯಲ್ದ ಮಗ, ಅದಕ್ಕೆ 1-2 ಸೂಡಂದ ಕಣಿಕೆ ಹಾಕಿ ಬರ್ತೀನಿ ತಿಳ್ಕೊಂಡು. ನೀ ಊಟ ಬಿಟ್ಟಂದ ಹೇಳಬೇಡ, ನೀ ಊಟ ಬಿಟ್ಟು ಎದ್ದು ನನ್ನ ಆಣೆಗಂದು ನನಗೆ ಹತ್ತಿಕೊಂಡು ಆಣಿ ಇಟ್ಲು. ಯಾವಾಗ ಆಣಿ ಇಟ್ಲು, ಅವ ಹಿರಿ ಮಗ ಅಂದ ಊಟ ಮಾಡ್ಕೊತ ಕುಂತ. ತಾಯಿ ದಡ ದಡ ದಡದ ಕಣಿಕೆ ಬಣಿಮೆ ಹತ್ತಿರಂದ ಬಾ. ಯಾವಾಗ ಕಣಿಕೆ ಬಣಿಮೆ ಹತ್ತಿರಂದ ಬಾಂದು ಹೋಗಿ 1-2 ಸೂಡಂದ ಕಣಿಕೆ ಹಿಂಗೆ ತಗೋಬೇಕಂತ ಅನ್ನೋದ್ರೊಳಗ ಆ ಸಣ್ಣ ಮಗನ ಕಾಲ ಕೈಯಾಗೆ ಬಂದ್ಬಿಟ್ಟು ಏನ್ರಿ, 2 ಸೂಡ ಕಣಿಕೆ ಹಿಂಗೆ ತಗೋಬೇಕಂತ ಅನ್ನೋದ್ರೊಳಗ ಆ ಸಣ್ಣ ಮಗನ ಕಾಲ ಕೈಯಾಗೆ ಬಂದ್ಬಿಟ್ಟು. ಹೆಂಗಾಗ್ಲಿಕ್ಕಿಲ್ರಿ ತಾಯಿ, ಇನ್ನೊಂದು 2 ಸೂಡು ಕಣಿಕೆ ತೆಗೆದು ನೋಡ್ತಾಳ, ಸಣ್ಣ ಮಗನ ರುಂಡ ಕಣಿಕೆ ಆಗದ ಕುಂತಾವ. ಹೆಂಗಾಗ್ಲಿಕ್ಕಿಲ್ಲ, 9 ತಿಂಗಳ 9 ದಿನಗಳನ್ನ ತನ್ನ ಗರ್ಭದೊಳಗೆ ಹೊತ್ತು ಎತ್ತು ಸಾಕಿ ಸಲಿಮೆ ಬಡತನದೊಳಗೆ ಕೂಲಿ ನಾಲಿ ಎಲ್ಲವನ್ನು ಕೂಡ ಮಾಡಿ ಮಕ್ಕಳನ್ನ ತಾನು ಉಣೋದಕ್ಕಿಂತ ಮಕ್ಕಳಿಗೆ ಉಣಿಸಿ ಅಂತ ಬೆಳೆಸಿದ್ಲಲ್ಲ, ಅಂತ ಅಂತ ಮಗನ ಹೆಣನೇ ಎದುರಿಗೆ ಇದ್ದಾಗ ತಾಯಿಗೆ ಅದು ಹೆಂಗಾಗ್ಲಿಕ್ಕಿಲ್ಲ. ಯಾವಾಗಿನ ಸಣ್ಣ ಮಗನ ಏನ್ರಿ ರುಂಡ ಮುಂಡಗಳನ್ನು ತಗೊಂಡು ತೊಡೆ ಮೇಲೆ ಇಟ್ಕೊಂಡು ಮಗನ ಎದಿ ಮೇಲೆ ತೆಳಿಕೊಟ್ಟಂದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ಅವ್ವ ಏನ್ರಿ ತಾಯಿ ಕಣ್ಣೀರು ಹಾಕ್ಲಿಕ್ಕತ್ತಾಳೆ, ಮಗ ನಿನಗೆ ಯಾರು ಕೊಲೆ ಮಾಡೋರು ಹೇಳೋ ಮಗನ, ನೀ ಏನ್ ತಪ್ಪು ಮಾಡಿದಿ, ನೀ ಏನ್ ಅಪರಾಧ ಮಾಡಿದಿ, ಯಾರಿಗೂ ಒಂದು ದಿವಸ ಒಂದು ಮಾತನ ಅಂದೇ ಇರ್ತಕ್ಕಂಥ, ಯಾರಿಗೂ ಒಂದು ಮಾತಿಂದ ಬೈದಿಲ್ಲ, ಯಾರಿಗೂ ಕೂಡ ಏನು ಅನ್ನದೇ ಇರ್ತಕ್ಕ ನನ್ನ ಮಗ, ನೀನು ನಿನ್ನಂತ ಬಂಗಾರದಂತ ಮಗನ ಯಾರು ಕೊಲೆ ಮಾಡೋರು ಹೇಳು, ಹೇಳು ಮಗ, ನಿನ್ನ ತಾಯಿ ಬಂದಿನಿ ಮಾತಾಡು, ನಿನ್ನ ಹಡದವ ಬಂದಿನಿ ಮಾತಾಡತ್ತಿಕೊಂಡು ಪಾಪ ತಾಯಿ ಹಿಂಗ ಮಗನ ಎದಿ ಮೇಲೆ ಅಂದ ತಲೆ ಕೊಟ್ಟಂದ ಕಣ್ಣೀರು ಹಾಕ್ಲಿಕ್ಕತ್ತ, ಮಗನ ರುಂಡದಿಂದ ಹಿಂಗೆ ರಕ್ತ ಸೋರ್ಲಿಕ್ಕತ್ತದೆ. ತಾಯಿ ಅದನ್ನ ನೋಡಿದ ದುಃಖ ಮಾಡ್ತಾಳೆ, ನನ್ನ ಜೊತೆಯೊಳಗೆ ಏನಾರ ಮಾತಾಡುವ ಮಗ, ನನಗೆ ಏನಾರು ಹೇಳು, ನನಗೆ ಏನಾರು ಹೇಳತ್ತುಕೊಂಡು ತಾಯಿ ಹತ್ತು ಮಗನ ಎದಿ ಮೇಲೆ ತಲೆ ಕೊಟ್ಟಂದ ಕಣ್ಣೀರು ಹಾಕ್ಲಿಕ್ಕೆ.
ಈ ಕಡೆಯಿಂದ ತಾಯಿ ಕಣ್ಣೀರು ಹಾಕಲಿಕ್ಕತ್ತಾಳ, ಆ ಕಡೆಯಿಂದ ಹಿರಿಮಗನ ಮನಸ್ಸಿನೊಳಗೆ ಕೆಟ್ಟ ಬುದ್ಧಿ ಹುಡುತು. ಯಾವಾಗ ನನ್ನ ತಮ್ಮನಿಂದ ಕೊಲೆ ಆಗಿದ್ದು ನನ್ನ ತಾಯಿಗೆ ಅದು ಗೊತ್ತಾಗಿಬಿಡ್ತು. ಈ ಸುದ್ದಿ ಅಂದ ಊರಾಗಿಂದ ಹೋಗಬಾರ್ದಾಗಿತ್ತು ಅಂದ್ರ ಏನೇನು ಮಾಡಿ ನನ್ನ ತಾಯಿಗೊಬ್ಬಕ್ಕೆ ಕೆಲಸ ಮಾಡ್ಬೇಕಂತಕೊಂಡು ಊಟ ಮಾಡುವುದನ್ನು ಬಿಟ್ಟ. ಕೈಯಾಗಿಂದ ಮುಸುರು ಕೈ ಒಳಗಿಂದ ಕೊಡ್ಲಿ ತಗೊಂಡ ಕೈಯಾಗ. ಯಾವಾಗಿಂದ ತಾಯಿ ಬೆನ್ನಿಂದ ಬಂದು ನಿಂತ ತಾಯಿ ಸಣ್ಣ ಮಗನ ಎದಿ ಮೇಲೆ ತಲೆ ಕೊಟ್ಟಂದ ಕಣ್ಣೀರು ಹಾಕಲಿಕ್ಕತ್ತಿದ್ಲು. ಮಗ ಮಾತಾಡುವ ಮಗನ, ನನಗೆ ಏನ್ರಿ ಒಂದು ಮಾತು ಹೇಳು, ನಿನಗೆ ಯಾರು ಕೊಲೆ ಮಾಡ್ಯಾರ ಹೇಳು, ನಿನಗೆ ಯಾರು ಏನು ದ್ರೋಹ ಮಾಡ್ಯಾರ ಹೇಳು ಮಗ ತಿಳ್ಕೊಂಡ ಪಾಪ ತಾಯಿ ಒಂದು ಸೌನಂದ ಮಗನ ಎದಿ ಮೇಲೆ ತಲೆ ಕೊಟ್ಟ ಅಳುವಾಗ ಹಿಂಗೆ ಹಿಂದೆ ಬಂದು ನಿಂತಿದ್ದಲ್ಲಿ ಹಿರಿಮಗ ಯಾವಾಗಿಂದ ಕೊಡ್ಲಿ ಮ್ಯಾಲೆ ಎತ್ತದ ಏನ್ರಿ ಹಿಂಗ ಬಗ್ಗೆ ಅಂದ ತಾಯಿ ಅಳುವಂತ ಪ್ರಸಂಗದ ಒಳಗ ಯಾವಾಗಿಂದ ಹಿರಿಮಗ ಕೊಡ್ಲಿ ಮ್ಯಾಲೆ ಎತ್ತಿ ತಾಯಿ ರುಂಡಿಗೆ ಒಂದು ಡೇಟನ್ನು ಹೊಡೆದು ಬಿಟ್ಟ. ಯಾವಾಗಿಂದ ತಾಯಿ ರುಂಡಿಗೆ ಒಂದು ಡೇಟನ್ನು ಹೊಡೆದ, ತಾಯಿ ರುಂಡ ಮೊದಲೇ ಹಣ್ಣಾಗಿತ್ತು ಶರೀರ. ಯಾವಾಗಿಂದ ತಾಯಿ ರುಂಡಂದ ಕತ್ತರಿಸದ ಕೆಳಗೆ ಬಿತ್ತು, ತಾಯಿ ರುಂಡಂದ ಅಳ್ಳಿಲ್ಲ. ಯಾವಾಗಿಂದ ಮಗನ ಮುಖ ನೋಡಿಂದ ತಾಯಿ ಅಂತಾಳ, ಮಗ ಸಾರ್ಥಕ ಆಯ್ತು, ನನ್ನ ಜನ್ಮನ ಸಾರ್ಥಕ ಆಯ್ತು ನೋಡ್ರಿ. ತಾಯಿ ಅಂತಾಳ, ನಿನ್ನ 9 ತಿಂಗಳ ನನ್ನ ಗರ್ಭದೊಳಗೆ ಹೊತ್ತು ಎತ್ತು ಸಾಕಿ ಸಲಿಸಿ ನಿನಗೇನು ಬೆಳೆಸಲು ದೊಡ್ಡವನನ್ನಾಗಿ ಮಾಡಿದ್ದೀನಲ್ಪ, ತಾಯಿ ಋಣ ತೀರಿಸಿದೆ. ಓ ಮಗ, ತಾಯಿ ಋಣ ತೀರಿಸಿ. ಯಾವಾಗಿಂದ ತಾಯಿ ಋಣ ತೀರಿಸ್ಬಿಟ್ಟಿ. ತಾಯಿ ಅಂತದ ನೋಡ್ರಿ, ಜಗತ್ತಿನೊಳಗದ ಯಾವ ಹೆಣ್ಣನ್ನು ಕೂಡ ಅನ್ನದೇ ಇರ್ತಕ್ಕಂಥ ಮಾತಂತದೆ, ಮಗ ನೀ ತಾಯಿನ ಕೊಲೆ ಮಾಡಲಕ್ಕ, ತಮ್ಮನ ಕೊಲೆ ಮಾಡಲಕ್ಕ, ನೀನ ಸುಖದಾಗಿರೋ ಮಗ ತಗೊಂಡ ಆಶೀರ್ವಾದ ಮಾಡಿ ತಾಯಿ ರುಂಡ ಕಣ್ಣು ಮುಚ್ಚಿಬಿಡ್ತೀವಿ. ನೋಡ್ರಿ, ಜೀವನದೊಳಗೆ ನಾವೆಲ್ಲ ಇಟ್ಟು ಪ್ರೀತಿ ಮಾಡಿ ನಾವು ಮದುವೆ ಮಾಡ್ಕೊಂಡಿರ್ತೀವಿ ಏನ್ರಿ, ಅವಳ ಅಂದ ಚಂದ ಎಲ್ಲ ನಾವು ನೋಡಿ ಮಾನ್ ಪ್ರೀತಿ ಮಾಡಿರ್ತೀವಲ್ಲ. ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಅಪ್ಪಿ ತಪ್ಪಿಂದ ಗಂಡನಾಗಿರ್ತಕ್ಕ ಒಂದು ಏಟನ್ನು ಹೊಡೆದ್ರ ಹೆಂಡತಿ ತಿರುಗಿ ಹೊಡಿಲಿಕ್ಕತ್ತಾಳ. ಅಪ್ಪಿ ತಪ್ಪಿಂದ ನಮ್ಮ ಹೆಂಡತಿಗೆ ಒಂದು ಏಟನ್ನು ಹೊಡೆದ್ರ ಹೆಂಡತಿ ತಿರುಗಿ ಹೊಡಿತಾಳ. ಆದ್ರೆ ತಾಯಿ ಗುಣ ಎಂತದ ತಗೊಂಡು ಕೇಳಿದ್ರೆ, ಮಗ ನಿನ್ನ ತಾಯಿ ಕೊಲೆ ಮಾಡಲ್ಯಾಕ, ನಿನ್ನ ತಮ್ಮನ ಕೊಲೆ ಮಾಡವಲ್ಯಾಕ, ನೀನರೆ ಸುಖದಾಗಿರುವ ಮಗ ತಿಳ್ಕೊಳೋದು, ದೇವ್ರ ನೀನು ಚೆನ್ನಾಗಿಟ್ಟಿಲ್ರಿ ಎತ್ತಿಕೊಂಡಂದು ಮನಸಾರೆ ಹರಿಸ್ತಕ್ಕಂಥದ್ದು ಒಂದೇ ಒಂದು ಕಳ್ಳ ಈ ಭೂಮಿ ಮೇಲೆ ಅಂತಂದ್ರ ಅದು ತಾಯಿನ ಬಿಟ್ರೆ ಮತ್ತೆ ಯಾರು ಕೂಡ ಇಲ್ಲ. ತಾಯಿನ ಬಿಟ್ರೆ ಇವತ್ತಿನ ದಿನಮಾನದೊಳಗೆ ಇಟ್ಟಂದ ಸಹನೆ ಏನ್ರಿ, ಇಟ್ಟೆಲ್ಲ ಕಷ್ಟಗಳ ನುಂಗತಕ್ಕಂಥ ಜಗತ್ಗಳು ಯಾರು ಹೆಣ್ಣು ಅದಾವೇನ್ರಿ? ತಾಯಿನ ಬಿಟ್ರೆ ಯಾರೂ ಇಲ್ಲ. ಯಾವಾಗಿನ ತಾಯಿನ ಕೊಲೆ ಮಾಡ್ದ, ತಮ್ಮನ ಕೊಲೆ ಮಾಡ್ದ, ಇವ್ರಿಬ್ರದು ಕಾಲು ಹಿಡ್ಕೊಂಡು ದರ 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 ಎಳ್ಕೊಂತಂದು ಎಲಿಗೆ ತಂದ. ಅದೇನು ಬಂಗಾರ ತುಂಬಿದ ಹಂಡೆ ಇತ್ತಲ್ಲ, ಹಂಡೆದ ಬಲ್ಲೆಂದ ತೋಣ ಬಂದ, ಒಳಗಿರ್ತಕ್ಕಂಥ ಹಂಡೆ ತೆಗೆದ, ತಾಯಿನ ತಮ್ಮನ ಒಂದೇ ಕುಣೆಗೆ ಹಾಕಿದ ಮಣ್ಣು ಮುಚ್ಚದ. ರಾತ್ರಿ 8 ಗಂಟೆ ಸಮಯ. ಇನ್ನು ಯಾರು ಕೇಳಬ್ರ ನನಗ ಏನ್ರಿ? ಕೇಳಬೇಕಾಗಿದ್ದ ತಾಯಿ ಸತ್ವಾದ್ಲು, ಮಗನ ತಮ್ಮನ ಕೊಲೆ ಮಾಡಿದೆ, ಈ ಇಟ್ಟು ಎಲ್ಲ ಬಂಗಾರದೊಳಗ ನಾ ಬೇಕಾದಟ್ಟು ಈ ನಾಡಿನೊಳಗೆ ನನ್ನ ಶ್ರೀಮಂತರು ಯಾರು ಇರಂಗಿಲ್ಲ ತಂದು ಖುಷಿ ಒಳಗ ಸಾಯಂಕಾಲ 8 ಗಂಟೆಗೆ ಅಂದ ತಲೆ ಮೇಗಂದ ಹಂಡೆ ಹೊತ್ಕೊಂಡು, ಯಾವಾಗ ಅಂದ ಏನ್ರಿ 8 ಗಂಟೆಗೆ ತಲೆ ಮೇಗಂದ ಹಂಡೆ ಹೊತ್ಕೊಂಡು ಅಂದ ಮನೆಗೆ ಅಂದ ಬರ್ಲಿಕ್ಕತ್ತ. ಯಾವಾಗಂದ 8 ಗಂಟೆಗೆ ಮನೆಗೆ ಬರ್ಲಿಕ್ಕತ್ತನ, ದಾರಿ ಮಧ್ಯದೊಳಗೆ ಒಂದು 4 ಮಂದಿ ಇವನಿಗೆ ಎದುರಿ ಭೇಟಿ ಆದ್ರು. ಯಾವಾಗಂದ 4 ಜನದ ದಾರ್ಯಾಗಂದ ಎದುರಿಗಂದ ಭೇಟಿ ಆದ್ರು. ಇದ್ರಾಗ ಏನವ? ಅವಾಗ ಅವ್ರದು ಇದ್ರಾಗ ನೀರವ, ನಮಗ್ ನೀರಡಿಕೆ ಆಗ್ಯದ, ನೀರು ಕೊಡು ಅಂದ್ರು. ಇವಂದ ಇದ್ರ ನೀರಿಲ್ಲ ಅಂದ. ಮತ್ ಏನದವ? ಬದನಿಕೆ ಅದಾವ, ಬದನಿಕೆನೆ ಬೇಕು ನಮಗೆ, ಇಳಿಸ್ ಅಂಡೆ ಮೊದಲು ಕೆಳಗ. ಇವ ಅಂದಾನ ಇಳಿಸಂಗಿಲ್ಲ ಅಂದ. ಒಬ್ಬ ಏನಂದ, ಅವನೇನು ಕೇಳಕತ್ತೀರಿ ಏನ್ರಿ? ಇಳಿಸತ್ತ ಅವನೇನು ಕೇಳಕತ್ತೀರಿ? 4 ಒತ್ತ ಬದಿರಿ ತಾನೇ ಅಂದ ಇಳಿಸ್ತದ ಕೆಳಗ. ಯಾವಾಗಿಂದ 4 ಒತ್ತ ಬದಿರಿ ತಾನೇ ಅಂದ ಕೆಳಗೆ ಇಳಿಸ್ತಾನ ತಂದಾಗ, ಯಾವಾಗಿಂದ 4 ಒದ್ರು ತಲೆ ಮಗನ ಹಂಡೆ ಅಂದ ಕೆಳಗೆ ಇಳಿಸಿದ್ರು. ಇವ್ರು 4 ಮಂದಿ ಬ್ಯಾಟ್ರಿ ಹಾಕಿ ಅಂದ ನೋಡಿದ್ರು, ಹಂಡೆ ತುಂಬ ಬಂಗಾರ ಅದು. ಅವ್ರಿಗೆಟ್ಟು ಖುಷಿ ಆಗ್ಲಿಕ್ಕಿಲ್ರಿ. ಅವ ಅಂದ ಒಬ್ಬವ ದೋಸ್ತ, ಇನ್ನು ಯಾರ ಮನೆಗೆ ಕಳ್ತನಕ್ಕೆ ಹೋಗುದು ಬೇಡ, ನಮ್ಮ ಜೀವನ ಇರುತ್ತಾನ. ಅವು ಎದುರಿ ಬೆಟ್ಟಾಗಿದ್ದು 4 ಮಂದಿ ಕಳ್ರು. ಯಾವಾಗ ನಮ್ಮ ಜೀವನ ಇರುತ್ತಾನೂ ಕೂಡ ಇನ್ನು ಯಾರ ಮನೆಗೂ ಕೂಡ ಕಳ್ತನಕ್ಕೆ ಹೋಗೋದು ಬೇಕಾಗಿಲ್ಲ. ಯಾಕೆ ಇಟ್ಟು ಬಂಗಾರದೊಳಗೆ ನಾವು 4 ಮಂದಿ ಹಂಚ್ಕೊಂಡು ಬಿಟ್ಟೇವತ್ತಂದ್ರ ನಮ್ಮ ಶ್ರೀಮಂತರು ಯಾರು ಆಗಂಗಿಲ್ಲ, ಬರ್ರಿ ಹಂಚ್ಕೊಂಡು ಬರ್ರಿ ಎತ್ತಿಕೊಂಡ್ರು. ಹೋದ್ರು. ಒಂದು ಗಿಡ ಏನ್ರಿ, ಒಂದು ಬಾವಿ ಇತ್ತು, ಆ ಬಾವಿ ದಂಡೆ ಮೇಲೆ ಒಂದು ಆಲದ ಗಿಡದ ಕೆಳಗಿಂದ ಕುತ್ಕೊಂಡು ಇನ್ನೇನು ಹಂಚ್ಕೋಬೇಕನ್ನೋದ್ರಾಗ ಅದ್ರಾಗ ಒಬ್ಬ ಏನಂದ ದೋಸ್ತ ಅಂದ ಏನ್ರಿ. ಯಾವಾಗ ಇವನಿಗೆ ಒದ್ರಲ್ಲ, ಇನ್ನೊಂದು ಮಾತು ಹೇಳ್ತೀನಿ ನಿಮಗ, ಅಲ್ಲ ಒದ್ದಿವಿ ಹಂಡೆಯನ್ನು ಕೆಳಗಿಳಿಸ್ತೀವಿ ಕರೆ, ಇದ್ರ 4 ಮಂದಿ ಹಂಚ್ಕೊಂಡು ನಾವು ದೊಡ್ಡ ಶ್ರೀಮಂತರ ಹಾಕಿವ ತಂದಾಗ ಅದ್ರಾಗ ಒಬ್ಬ ಏನಂದ, ಮತ್ತೆ ಇವನಿಗೇನು ಮಾಡೋದು ಅಂದ್ರು. ಯಾರಿಗೆ? ತಮ್ಮನ್ನ ತಾಯಿನ ಕೊಲೆ ಮಾಡಿ ಬಂದಾನಲ್ಲ, ತಲೆ ಮೇಗಿಂದ ಹಂಡೆ ಹೊತ್ಕೊಂಡು, ಮತ್ತೆ ಇವನಿಗೇನು ಮಾಡೋದು? ಈ ಸುದ್ದಿ ಊರಾಗ ಹೋಗ್ಬಾರ್ದಾಗಿತ್ತು ಅಂದ್ರ ಇವನಿಗೆ ಸಣ್ಣಗೆ ಕಡ್ದು ಒಗಿಬೇಕು.
ಹೆಂಗೆ ಹೋಗ್ತದ್ರಿ? ಹಿಂದಿನ ಪುಣ್ಯವನ್ನು ಎಂದು ನೋಡಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದೆ ನೋಡಬೇಕಾತ್ಮ ಅಂತ. ಆದ್ರೆ ಇವತ್ತು ಹಂಗಲ್ಲ. ಈಗ ಏನ್ರಿ ನಿಜಗುಣ ಶಿವಗಳು ಅವತ್ತಿಂದ ಹೇಳಿದ್ರು, ಹಿಂದಿನ ಪುಣ್ಯವನ್ನು ಎಂದು ನೋಡಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದೆ ನೋಡಬೇಕಾತ್ಮ. ಈಗ ಹಂಗಲ್ಲ. ಈಗ ಮುಂಜಾನೆ ಮಾಡ್ದಿ 10 ಮಣಿಗೆ ಉಣ್ಬೇಕು ಏನ್ರಿ, 10 ಮಣಿಗೆ ಮಾಡಿದ್ವಿ, ಹೊತ್ತು ಕೊಂಡದ್ರ ಉಣ್ಬೇಕು. ಹೆಂಗೆ ಉರಿತಿತ್ತು ನೋಡ, ಯಾವ ಹೆಂಗೆ ಹೋಯ್ತು ನೋಡಿದ್ರು ಬಾಯ ಅಂತೀರಿಲ್ಲ. ನಾವು ಏನು ಪಾಪ ಮಾಡ್ತೀವಿ ಏನ್ರಿ? ಈಗ ಎಲ್ಲ ಅರ್ಜೆಂಟ್ ಅದ. ಈಗ ಹುಟ್ಟೋದು ಅರ್ಜೆಂಟ, ಚಟ ಕಲಿಯೋದು ಅರ್ಜೆಂಟ ಏನ್ರಿ, ಸಾಯೋದು ಅರ್ಜೆಂಟ, ಎಲ್ಲಾನು ಕುಡ್ದು ಅರ್ಜೆಂಟ್ ಅದ. ಈಗ ನಾವು ಏನು ಮಾಡಿರ್ತೀವಲ್ಲ ಅದು ಮುಂಜಾನೆ ಮಾಡಿದೀವಿ ಎತ್ಕೊಂಡು 10 ಮುಣುತನ ಅದ್ರ ತೋರಿಸೇ ಬಿಡ್ತದೆ ತಿತ್ರಿ. ಯಾವಾಗ ಹಂಗ ಇವನಿಗೇನು ಮಾಡಿದ್ರು, ಸಣ್ಣಗೆ ಕಡ್ದ ಕಡೆ ಇಟ್ಟು ಬಗೆ ನತ್ತಿಕೊಂಡಂದ್ರು. ಯಾವಾಗ ಇವನಿಗೆ ಏನು ಮಾಡ್ತಾರೆ, ಕೆಳಗೆ ಕೆಡವಿ ಕಾಲ ಮ್ಯಾಗ ಒಬ್ಬ ಕಾಲಿಟ್ಟ, ಕೈ ಮ್ಯಾಗ ಒಬ್ಬ ಕಾಲಿಟ್ಟ, ಒಬ್ಬ ತಲೆ ಮ್ಯಾಗ ಅದ ಕಾಲಿಟ್ಟ, ಒಬ್ಬವ ಅವನ ಕೈಯನ್ನು ಕೊಡ್ಲಿನ ತಗೊಂಡು ಅವನಿಗೆ ಸಣ್ಣಗೆ ಒಂದೊಂದು ಏಟನ್ನು ಹೊಡೆದ್ರು. ಯಾವಾಗ ಅದು ಅವ್ವ ತಗೊಂಡು ಚೀರ್ತಿದ್ದ. ಯಾರು ಕಾಪಾಡ್ಬೇಕ್ರಿ? ಒಂದೊಂದು ಏಟನ್ನು ಹೊಡಿತಾರಲ್ಲ, ಕೊಡ್ಲಿಲ್ಲ, ಒಂದೊಂದು ಏಟನ್ನು ಹೊಡೆದಂಗ ಅವ್ವ ತಗೊಂಡು ಚೀರ್ತಿದ್ದ, ಅವ್ವ ತಗೊಂಡು ಕೂಗ್ತಿದ್ದ. ಏನ್ರಿ, ತಾಯಿ ಇದ್ರನ್ನೇ ಅವನು ಬದುಕಿಸ್ಬೇಕ? ತಾಯಿನೇ ಇಲ್ಲ ತಂದಾಗ ಆಕೆನ್ನೇ ಕೊಲೆ ಮಾಡಿ ಬಂದಾನ ಏನ್ರಿ, ಆಕೆಗೆ ಮೋಸ ಮಾಡಿ ಬಂದಾನ, ಅವಳಿಗೆಂದ ದ್ರೋಹ ಬಗದು ಬಂದಾನ. ಜಗತ್ತಿನೊಳಗೆಂದ ಒಳ್ಳೆದಕ್ಕಿರಲಿ ಕೆಟ್ಟದಕ್ಕಿರಲಿ ಪ್ರತಿಯೊಂದಕ್ಕೂ ಕೂಡ ತಾಯಿ ಅಂತ ತಗೊಂಡು ಬೇಕು ಏನ್ರಿ. ತಾಯಿ ಇದ್ರನೇ ಈ ಜೀವನ. ಒಂದೇನೋ ಸುಖ ದುಃಖ ಹೇಳ್ಕೊಳಕರೆ ತಾಯಿ ಬೇಕಿಲ್ರಿ. ನಮಗೇನೋ ಕಷ್ಟ ಬಂದದ, ಅವ್ವ ನನಗೆ ಯಾಕೋ ಇವತ್ತು ಕಷ್ಟ ಬಂದದ, ಪಾಪ ಸಮಾಧಾನ ಮಾಡಕ್ಕೆ ಯಾರು? ಹೆಣ್ತಿನೇ ಏನ್ರಿ, ತಾಯಿನೇ. ಅಪ್ಪಿ ತಪ್ಪಿ ಅಂದ್ರೆ ನೀ ಹೆಣ್ತಿ ಮುಂದೆ ಹೋಗಿ ಹೇಳು, ಏನ ಮಾಡಿದ್ವಿ ಉಂಡು, ಯಾರಿಗೆ ಹೇಳಕತ್ತಿದಿ? ಯಾಕ್ರಿ ಇವು ಹೆಣ್ಮಕ್ಳು ಅಂತವೆಲ್ಲ ಅಲ್ಲ. ಹಿಂಗೆ ನನ್ನ ಪರಿಸ್ಥಿತಿ ಭಾಳ ಕಷ್ಟ ಬಂದದ, ಹಿಂಗೆ ಅಂದ್ಕೊಂಡು ನೀವು ಉಣ್ಣು ಕುತ್ತ ಹೆಂಗೆ ನೋಡ್ಯವ್ವ ಗಂಡ ಅಂತೀವಿಲ್ಲ ನಾವು. ಆದ್ರ ಸಮಾಧಾನ ಹೇಳಕ್ಕೆ ತಾಯಿನೇ ಬೇಕಲ್ರಿ. ತಾಯಿ ಹೃದಯ ಇದ್ರಿ ಹಂಗಕ್ಕಲ್ಲ ಹಾಕದ್ರಿ. ಈಗ ನೀವು ಅಪ್ಪಿತ್ತಪ್ಪಿತ್ತ ಅವ್ರ ಮನೆಗೆ ಹೋಗಿದ್ರೆ ತಿಳ್ಕೊರಿ, ಹೋಗೋದ್ರಾಗ ತಾಯಿ ಇದ್ಲತ್ತಂದ್ರೆ ನಿಮಗೆ ಖುಷಿ, ಹೌದಿಲ್ಲ? ಅಯ್ಯವ್ವ ನನ್ನ ಮಗಳು ಬರ್ತೇವ, ಭಾಳ ದಿವ್ಸಕ್ಕೆ ನನ್ನ ಮಗಳು ಬತ್ತ ಖುಷಿ ಪಡ್ತಾಳಿಲ್ಲ. ನೀನು ಹೋಗೋಣ ಮೊದಲು ಅಪ್ಪ ಕೊಳ್ಳಿ ಬೀಳಲ್ಲ, ಬೀಳ್ತೀರಿ ಮೊದಲು ಹೋಗೋದೇ ಅವನ ಕೊಳ್ಳಿಗೆ ಬಿದ್ದು ಆಕೆ ಪಾಪ ತಾಯಿ ಅಂತ ಎಟ್ಟು ಸೊರಗಿದೇವ, ಚಂದ ಉಣ್ಬೇಕು, ಚಂದ ತಿನ್ಬೇಕಂತ ಕಾಳಜಿ ಮಾಡಕ್ಕೆ ಯಾರು? ಯಾರು ಮಾಡ್ತಾರೆ? ತಾಯಿನೇ ಇಲ್ಲ. ನೀವು ಹಿಂಗೆ ತವ್ರ ಮನೆ ಒಳಗೆ ಕಾಲು ಹಿಡಿದ್ರಾಗ ಎದ್ರಿ ಕಂಡ್ರೆ ನಿಮ್ಗೆ ಹೆಣ್ಮಕ್ಳಿಗೆ ಅಂದ್ರೆ ಖುಷಿ, ಇಲ್ಲಾರ ಖುಷಿ ಇರ್ತದ್ರಿ. ಒಂದು ವೇಳೆ ತಾಯಿನೇ ಇದ್ದಿಲ್ಲ ಅಂತಂದ್ರೆ ಒಬ್ಬ ಜಾನಪದ ಭಾಳ ಚಂದಾಗಿ ಹೇಳ್ತಾನ, ತಾಯಿನೇ ಇರಲಿಲ್ಲ ತಗೊಂಡ್ರೆ ಆಕಿನ ಪರಿಸ್ಥಿತಿ ಏನಿರ್ತದೆ ತಗೊಂಡಾಗ ಒಬ್ಬ ಜಾನಪದ ಕವಿ ಭಾಳ ಚೆನ್ನಾಗಿ ಅಂತ ಹೇಳ್ತಾನೆ. ಸುಮ್ಮೊಂದು 2 ನುಡಿ ಅಂತ ಹೇಳ್ತೀನಿ ನಾನು ನಿಮಗೆ. ಆ ಪರಿಸ್ಥಿತಿ ಏನಿರ್ತದೆ, ತಾಯಿ ತವ್ರ ಮನೆಗೆ ಇರಲಿಲ್ಲ ತಗೊಂಡ್ರೆ ಪ್ರತಿಯೊಬ್ಬ ಹೆಣ್ಮಕ್ಳದು ಕೂಡ ಏನು ಪರಿಸ್ಥಿತಿ ಇರ್ತದೆ ಅನ್ನೋದಕ್ಕೆ ಸುಮ್ಮನೆ ಹೇಳ್ತೀನಿ ನಾನು ನಿಮಗೆ. ತವ್ರ ಮನೆಗೆ ಅಂತ ಹೋದ್ರು ತಿಳ್ಕೊಂಡ್ರ ಎದುರಿಗೆ ಯಾರು ಬರ್ಬೇಕಂತ ತಿಳ್ಕೊಂಡು ಕೇಳಿದ್ರೆ ಜನ್ಮ ನೀಡಿರ್ತಕ್ಕಂಥ ತಾಯಿ ಇದ್ರೆ ಮಾತ್ರ ಆ ಹೆಣ್ಣಿಗೆ ಒಂದು ಗೌರವ ಸಿಗುತ್ತದೆ ಬರ್ತಾಯಿ. ಯಾಕಂದ್ರೆ ಅಣ್ಣ ನಿಮ್ಮವಾಗಿದ್ರು ಅತಿಗೆ ಯಾರಕ್ರಿ? ಅಣ್ಣ ಹೆಣ್ತಿ ಯಾರು? ಅದಕ್ಕಾಗಿನೇ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಹೆಣ್ಣರು ಇರಲಿ ಒಂದು ಗಂಡರು ಇರಲಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಾಯಿ ಅಂತಕ್ಕಂಥವಳು ಬಹಳ ಮಹತ್ವದ್ದು ಏನ್ರಿ. ಇವತ್ತು ಬರೇ ತಾಯಿನ ಪ್ರೀತಿ ಮಾಡಿರ್ತಕೊಂಡು ಮಂದಿಗೆ ಹೇಳೋದಕ್ಕಿಂತಲೂ ಕೂಡ ಸ್ವತಃ ನನ್ನ ತಾಯಿನ ಅಟ್ಟು ಪ್ರೀತಿ ಮಾಡಿರ್ತಕ್ಕಂಥ ನಾವು ಜಗತ್ತಿನಾಗ ಎಷ್ಟೋ ಜನ ಸ್ವಾಮಿಗಳಿಂದ ಯಾವುದೋ ಒಂದೊಂದು ಲಿಂಗಗಳನ್ನು ಸ್ಥಾಪನೆ ಮಾಡ್ಕೋತ ತಿರುಗದ್ರ, ನಾ ಜಗತ್ತಿನಾಗ ಯಾರು ಗುಡಿ ಕಟ್ಟಿನ ಎತ್ಕೊಂಡು ಕೇಳಿದ್ರೆ ಯಾವ ಲಿಂಗ ಸ್ಥಾಪನೆ ಮಾಡಲಿಲ್ಲ, ಮತ್ತೊಂದು ಗುಡಿ ಕಟ್ಟಲಿಲ್ಲ. ನಾನು ಜೀವನದೊಳಗಿಂದ ಯಾರ್ದು ಗುಡಿ ಕಟ್ಟಿನ ಎತ್ಕೊಂಡು ಕೇಳಿದ್ರೆ ನಾ ತಂದೆ ತಾಯಿನ ಅಟ್ಟು ಪ್ರೀತಿ ಮಾಡ್ತಿದ್ದೆ, ಇವತ್ತು ಕೂಡ ನನ್ನ ತಂದೆ ತಾಯಿದಿಂದ ಗುಡಿ ಕಟ್ಟೀನಿ ಹೇತ್ರಿ. ಇಲ್ಲೇ ನಮ್ಮ ಸಿಂದಗಿ ತಾಲೂಕಿನ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕಿನೊಳಗೆ ಕನ್ನೊಳ್ಳಿ ಎತ್ಕೊಂಡು ಬರ್ತಾನೆ. ನಾನು ಹುಟ್ಟಿದವರ ನಾ ತಾಯಿ ತಂದಿದೆ ಗುಡಿ ಕಟ್ಟೀನಿ. ಯಾಕ ಅವಳು ಜೀವಂತವಾಗಿ ಇರುತ್ತೆ, ನಾನು ಕೂಡ ನನ್ನ ಅಟ್ಟು ಪ್ರೀತಿ ಮಾಡ್ಯಾಳ ಏನ್ರಿ. ನಾನು ಅವಳನ್ನ ಅಟ್ಟಂದ ಪ್ರೀತಿ ಮಾಡೀನಿ ಅಂದಾಗನೇ ಇವತ್ತಾಗ ತಾಯಿದಿಂದ ಗುಡಿ ಕಟ್ಟಿಂದ ಪೂಜೆ ಮಾಡಕತ್ತೀವಿ ನಾವು. ನಿತ್ಯ ಕೂಡ ತಾಯಿ ತಂದೆಯಿಂದ ಪೂಜೆ ನಡೀತದ. ಯಾಕಿದ್ರೆ ಹೇಳ್ತೀನಿ ಅಂತಂದ್ರೆ ಇರುತ್ತನ ಕೂಡ ಅವ್ರ ಬೆಲೆ ಗೊತ್ತಿರಂಗಿಲ್ಲ, ಸತ್ತು ಬಳಕೆಯಿಂದ ತಂದೆ ತಾಯಿದಿಂದ ಬೆಲೆ ಗೊತ್ತಾಕದಲ್ಲ. ಇಲ್ಲಿ ಒಂದೊಂದು ಏಟನ್ನು ಹೊಡಿಲಿಕ್ಕತ್ರ ಅವ್ವಾತು ಕೂಡ ಕರಿಲಿಕ್ಕತ್ತಾನೆ, ಯಾರು ಕಾಪಾಡಬೇಕು ಏನ್ರಿ. ಸಣ್ಣಗೆ ಕಡಿದ್ರು, ಆ ಕಡೆ ಇಟ್ಟು ಕಡೆಯಿಂದ ಒಗದ್ರು, ಹಂಡೆ ತಗೊಂಡು ಹೋಗಿ ಒಂದು ಗಿಡದ ಕೆಳಗೆ ಕುಂತು. ಯಾವಾಗ ಒಬ್ಬ ಏನಂತಾನೆ ಹಂಗೆ ಹಂಗಂತ ಗೊತ್ತು, ಇಟ್ಟು ಬಂಗಾರ ಸಿಕ್ಕದ ತಂದಾಗ ಸ್ವೀಟ್ ತಿಂದು ಹಂಚ್ಕೊಳ್ಳೋಣ, ಪೇಡೆ ತಿಂದು ಹಂಚ್ಕೊಳ್ಳೋಣ. ಒಬ್ಬ 100 ರೂಪಾಯಿ ಕೊಟ್ಟು ಹೋರಿ ಅರ್ಧ ಕಿಲೋ ಪೇಡೆ ತುಂಬ
ಪೇಡೆ ತಿಂದು ಹಂಚ್ಕೊಳ್ಳೋ ಅಂತಂದು ಇಬ್ರು ಹೋಯ್ತು ತೊಗೊಂಬರ ತಂದು ಇಬ್ರಿಗೆ ಕಳಿಸೋರು. ಇಬ್ರು ಬಂದು ಇಲ್ಲೇನು ಪೇಡೆ ತರ್ಲಕ್ಕೆ ಬಂದಾರಲ್ಲ ಇವ್ರ ಮನಸ್ಸಿನ ಕೆಟ್ಟ ಬುದ್ಧಿ ಹುಟ್ಟ್ಯಾದ. ಇವ್ರಂದ್ರು ಅಲ್ಲಿ ಹಂಡೆದ ಬಳಿ ಕೂತು ಮಕ್ಕಳಿಗೆ ಯಾಕೆ ಬಂಗಾರ ಕೊಡೋನು ಅಂದರು. ಅದು ಏನು ಮಾಡೋನು, ಹೆಂಗೂ ಪೇಡೆ ತರ್ಲಕ್ಕೆ ಬಂದ್ವಿ, ಪೇಡದಾಗ ವಿಷ ಹಾಕಿ ಅವ್ರು ಇಬ್ಬರಿಗೆ ತಿನ್ನಿಸಿ ಅವ್ರಿಗೆ ಕೊಂದು ಬಿಟ್ಟೆ ಬತ್ತುಕೊಂಡ್ರೆ ನಾವಿಬ್ಬರೇ ಆ ಬಂಗಾರ ಹಂಚ್ಕೊಂಡು ಬಿಟ್ಟು ನಮ್ಮ ಶ್ರೀಮಂತರು ಯಾರು ಇಲ್ಲ ತಂದು ಈ ಪೇಡೆ ತರ್ಲಕ್ಕೆ ಬಂದವ್ರಿಗೆ ಮಾಡಾಕಿರ್ತಾರ. ಅಲ್ಲಿ ಹಂಡೆದ ಬಳಿ ಕೂತಾರಲ್ಲ ಅವರು ಇಬ್ಬರು ಅಲ್ಲಿ ಪ್ಲ್ಯಾನ್ ಮಾಡ್ಯಾರ ಅವರಿಗೆ ಆ ಮಕ್ಕಳಿಗೆ ಕೊಡೋಣ ಅಂತಂದು. ಯಾವಾಗಿಂದ ಇವು ಏನು ಮಾಡಿದವು ಹೋಗಿ ಅಂದ್ರೆ ಪೇಡದಾಗ ವಿಷ ಹಾಕೊಂಡು ತೊಗೊಂಡು ಬಂದು ಕೂಡ ಇಲ್ಲಿ ಹಂಡೆದ ಮೇಲೆ ಕೂತಿದ್ರಲ್ಲ ಅವ್ರೇನಂದ್ರೆ ನೀವು ಊರಾಗೆಲ್ಲ ಕಡೆ ತಿರುಗಾಡಿ ಬಂದ್ರಿ ಲಕ್ಷ್ಮಿ ಅದ ಹಂಗೆ ಮುಟ್ಬಿಡ್ರಿ ಇಲ್ಲೇ ಬಾವಿ ನೋಡು ಬಾವಿಯಾಗ ಅಂದ ಮುಖ ತೊಗೊಂಡು ಬರ್ರಿ ಆಮೇಲೆ ಕೈಕಾಲು ಮುಖ ತೊಗೊಂಡು ಬಂದ ಬಳಕ ಆಮೇಲೆ ಹಂಚ್ಕೊಳ್ಳೋಣ ತಂದು ಕೂಡ ಆಯ್ತು ತಗೊಂಡು ಇವು ಪೇಡೆ ತರಲಕ್ಕೆ ಹೋಗಿದ್ದೇನು ಮಾಡ್ಯಾವ ಬಾಯಾಗ ಇಳಿದು ಬಗ್ಗೆ ಮುಖ ತಗೊಳಿದ್ರೆ ಇಂಥ ಕಲ್ತ್ಕೊಂಡು ಎತ್ತು ಹೋಗೋದು ಎಡ್ಡು ಅಲ್ಲೇ ಬಾಯಾಗೆ ಸತ್ತು. ಉಳಿದ್ರೆ ಎಷ್ಟು ಬಂದ್ರಿ? ಇಬ್ರು ದೋಸ್ತ ಎಡ್ಡು ಅಂತೂ ಆದವು. ಏನು ಉಳಿದವ್ರೇನವ ಇಬ್ರು. ನಾವು ಇಬ್ರು ಅಂದ್ರೆ ಈ ಬಂಗಾರ ಹಂಚ್ಕೊಂಡು ಬಿಟ್ಟೇವಂದ್ರೆ ಈ ಜಿಲ್ಲಾದೊಳಗೆ ಅಲ್ಲ ಈ ರಾಜ್ಯದೊಳಗೆ ನಮ್ಮ ಶ್ರೀಮಂತರು ಯಾರು ಬಾ ತಗೊಂಡು ಆ ಕಡೆ ಕುಂತ ಈ ಕಡೆ ಕುಂತ ನಡಬರ್ಕ್ ಹಂಡೆ ಇಟ್ಟು ಅಂದ್ರೆ ದೋಸ್ತ ಹಂಗೆ ಹಂಚ್ಕೋತೀವೋ ಹಂಗೆ ಹಂಚ್ಕೋತಿ ಹೆಂಗೂ ಪೇಡೆ ತಂದಾರಲ್ಲ ಪೇಡೆ ತಿನ್ನಂತ್ಕೊಳ್ಳೋನು ಅವ ಎದುರೇ ಒಂದು ಬರೀ ಹಂಗೆ ಪೇಡೆ ತಿನ್ನೋದಿಲ್ಲ. ನಿನಗೆ ನಾ ತಿನ್ನಿಸ್ತೀನಿ ನನಗೆ ನೀ ತಿನ್ನಿಸು ಖುಷಿದಾಗ್ರಿ ತಿನ್ನಿಸ್ತಾರಿಲ್ಲ. ನಮ್ಮಲ್ಲಿ ಕಲಬುರಗಿ ಒಂದು ಹೊಸದಾಗಿ ಲಗ್ನ ಆಗಿತ್ತು. ಹೊಸದಾಗಿ ಹಾಕೋ ಮತ್ತೆ ಹಳಿ ಹಾಕೋನಂತ ಕೇಳಿ ಏನ್ರಿ ಹೊಸದಾಗಿ ಲಗ್ನ ಆಗ್ಯಾವ ಮನ್ಯಾಗಾರೆ ಆತಿಲ್ಲ ಮಾವೆಲ್ಲ ಯಾರೂ ಇಲ್ಲ. ಎಡ್ಡೆ ಪರದೇಶಂಗೆ ಎಡ್ಡೆ ಇದ್ದು ಮನ್ಯಾಗ ಕನ್ನಡ ಸಲ ಮಾಸ್ತಾರ ಡ್ಯೂಟಿ ಮುಗಿಸ್ಕೊಂಡು ಹೊತ್ತು ನೀ ಬಂದು ಯಾಕಂದ್ರೆ ಊಟ ತೊಗೊಂಬ ಆಕಿನೂ ಪಾಪ ಎಲ್ಲ ಥರದ ಪಲ್ಯ ಮಾಡ್ಯಾಳ. ಒಂದು 2-3 ಥರ ಪಲ್ಯ ಮಾಡ್ಯಾಳ. ಹಸಿ ಮೆಣಸಿನ್ಕಾಯಿ ಚಟ್ನಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಹಿಂಗೆಲ್ಲ ಮಾಡ್ಯಾಳ. ಮಾಡೋದು ಕೂಡನ ಇವ ಅಂದ ಊಟ ತೊಂಬ ಅಂದ ಕೂಡ ನಾಕಿ 2 ಗಂಗಾಳ ತನಗ ಗಂಡ 2 ಗಂಗಾಳ ತೊಗೊಂಬಂದು ಇಟ್ಟು 2 ಬೇಡಬೇಕು ಒಂದೇ ಗಂಗಾಳ ನಾಯಿ ಎಲ್ಲಿ ತಿಲ್ಲಿ ಅಂದ್ಲಿಕ್ಕೆ ನಾ ಎದುರಾಗ್ತಿಲ್ಲಿ. ಯಾವಾಗ ನಾ ಎದುರಾಗ್ತಿಲ್ಲ ಅಂದ ಕೂಡ ಅವಾಗ ಏನಂತಾರ ಏನ್ರಿ ಅವ ಅಂತಾನ ಇಲ್ಲ ಇಬ್ರು ಕೂಡ ಒಂದೇ ಗಂಗಾಳದಾಗ ಇಬ್ರು ಒಂದೇ ಗಂಗಾಳದಾಗ ಆಯ್ತು ಕೂಡ ಎಲ್ಲ ಒಂದೇ ಗಂಗಾಳದಾಗ ನೀಡಿದ್ರು. ಎಲ್ಲ ಥರದ ಪಲ್ಯ ಚಟ್ನಿಗಳು ಎಲ್ಲ ಅಗಸಿ ಚಟ್ನಿ ಕುಸುಬಿ ಚಟ್ನಿ ಏನ್ರಿ ಎಲ್ಲ ಚಟ್ನಿ ನೀಡಿದ ಬೆಳಗ್ಗೆ ಸುಮ್ಮ ಉಣ್ಬೇಕು ಹೇಳಿದ್ ಮಾಸ್ತಾರ ನೀ ನಾನು ಉಣಿಸು ನಾನು ನೀನು ಉಣಿಸು ಏನ್ರಿ ಯಾರೂ ಇಲ್ಲ ಮನ್ಯಾಗ ಅವೇನು ನಾಸ್ತಿದಿಲ್ಲ ಏನೂ ಇಲ್ಲ. ನಾನು ಉಣಿಸು ನಾನೇನು ಉಣಿಸು ಆಯ್ತು. ಆಕಿನೂ ನಾಸ್ತಿದಿಲ್ಲ ಆಕಿನೂ ಒಂದು ಚಪಾತಿ ಇದು ತೊಗೊಂಡ್ಲು ಎಲ್ಲ ಥರ ಚಟ್ನಿ ಪಲ್ಯ ಎಲ್ಲ ಹಚ್ಕೊಂಡ್ಲು. ಅವನು ತೊಗೊಂಡ ಅವನು ಎಲ್ಲ ಥರದ ಹಚ್ಕೊಂಡು ಕೂಡ ಸುಮ್ಮ ಉಣ್ಬೇಕಿಲ್ಲ ಏನ್ರಿ ನೀ ಮೊದಲು ಉಣಿಸಿ ಇಲ್ರಿ ನೀವು ಮೊದಲು ಉಣಿಸ್ರಿ ತಕ್ಕಿ ಅವ ಅಂದ ನೀ ಮೊದಲು ಉಣಿಸು ನಾ ಮೊದಲು ಉಣಿಸು ಅನ್ನೋದ್ರೆ ಏನದ ಏಕಾಲಕ್ಕೆ ಇಬ್ರು ನಿನ್ನ ಬಾಯಾಗ ನಾ ಇಡ್ತೀನಿ ನನ್ನ ಬಾಯಾಗ ನಾ ಇಡ್ತೀನಿ ಯಾಕೆ ಬಂದತ್ತು ಕೊಡಂದು ಹಂಗೆ ಅಂದ ಎಲ್ಲ ತೊಗೊಂಡಂದ ಇನ್ನೇನು ಆಕಿನ ಬಾಯಾಗ ಇವನ ಬಾಯಾಗ ಹಾಕಿ ತುತ್ತು ಇಡಬೇಕಂತ ಪಕ್ಕನ ಕರೆಂಟ್ ಹೋಯ್ತು. ಯಾವಾಗಿಂದ ಕರೆಂಟ್ ಹೋಯ್ತು ಇನ್ನು ಬಾಯಾಗಿಡ ತುತ್ತ ಇದ್ರ ಕಣ್ಣಾಗ ಅದು ಇಟ್ಟಿತ್ತು ಅದ್ರ ಕಣ್ಣಾಗ ಇದು ಇಟ್ಟು ಬೆಳಗಾನೆ ಹಸಿ ಮೆಣಸಿಗೆ ಚಟ್ನಿ ಹಚ್ಚಿ ಏನ್ರಿ ಬೆಳಗಾನೆ ನಿದ್ದಿಲ್ಲಾರ್ದಂಗೆ ಬಿದ್ದಿದ್ದು ಪರಿಸ್ಥಿತಿ ಹಂಗೆ ಹಾಕದ ಹೌದಿಲ್ಲ. ಯಾವಾಗೆಲ್ಲ ಇವನಿಗೆ ಅವ ತಿನ್ನಿಸ್ದ ಅವನಿಗೆ ಇವ ತಿನ್ನಿಸ್ದ ಇಬ್ರು ತಿಂದ್ರು. ಪೇಡದಾಗ ವಿಷ ಇತ್ತಲ್ಲ ಏನ್ರಿ ಅರ್ಧ ಕಿಲೋ ಪೇಡ ಇಬ್ಬರೇ ತಿಂದು ಎಲ್ಲಿ ಕುಂತಿದ್ರು ಅಲ್ಲೇ ಸೆಟ್ಟದ್ವಾದ್ರು. ಸೋನಾ ಕುಟಾಗೆಲ್ಲ ಕೋಣಿಗೆ ಉಣಿಗೆಲೆ ಯಾರು ಒಯ್ದ್ರಿ? ಎಲ್ಲಿ ಹೋಯ್ತು ಬಂಗಾರ? ಯಾರೇ ಒಯ್ದ್ರಿ? ತಮ್ಮನ ಕೊಲೆ ಮಾಡ್ದ, ತಾಯಿನ ಕೊಲೆ ಮಾಡ್ದ, ತಾನು ಸತ್ವಾದ, ಈ ಕಡೆ 4 ಮಂದಿ ಕಾಡ್ರು ಸತ್ವಾದ್ರು. ಯಾರು ಒಯ್ದ್ರು ಬಂಗಾರ? ಯಾಕೆ ನಾನು ನಿಮಗೆ ಅಂತ ಹೇಳಕತ್ತಿದ್ದೀನಿ ಅಂತಂದ್ರ ಇವತ್ತ ಮಕ್ಕಳ ತಗೊಂಡು ತಾಯಿ ನಮಗೆ ಇಟ್ಲು, ಮಗನೇ ತಾಯಿನಿಂದ ಕೊಲೆ ಮಾಡ್ದ. ಅಣ್ಣ ತಗೊಂಡು ತಮ್ಮ ನಮಗೆ ಇಟ್ಟಾನ ಏನ್ರಿ ಅಣ್ಣನೇ ಕೊಲೆ ಮಾಡ್ದ. ಹೌದಲ್ಲ ಆಶ್ಚರ್ಯ ಅಲ್ರಿ. ಇಲ್ಲಿ ಗೆಳೆಯರ ತಗೊಂಡಿದ್ರು 4 ಮಂದಿ ಕಳ್ಳರದ ಗೆಳೆಯರದಾರೆ. ಕಳ್ಳರ ಮೇಲಿಂದ ಯಾವ ಗೆಳೆಯರ ಮೇಲೆ ನಮಗೆ ಇಟ್ರ ಇವ್ರು 4 ಮಂದಿ ಗೆಳೆಯರಿಂದ ಅವನಿಗೆ ಇವಾಗ ಕೊಲ್ದ ಇವ್ರಿಗೆ ಅವ್ರು ಕೊಲ್ದರು. ಬಂಗಾರ ಹೋಯ್ತು ಎಲ್ಲಿಗೆ? ಅದಕ್ಕಾಗಿ ನಾ ಏನು ಅನ್ನಕತ್ತೀನಿ ಅಂತಂದ್ರೆ ಈ ಯಾವ ಸಾಮಾನ್ಯರಾಗಿರ್ತಕ್ಕಂಥ ಮನುಷ್ಯರ ಮೇಲೆ ನಂಬಿಕೆ ಇಡೋದಕ್ಕಿಂತ ಸಾಕ್ಷಾತ್ ಮಲ್ಲನ ಮೇಲೆ ನಂಬಿಕೆ ಇಟ್ಟಿರ್ತಂದ್ರೆ ನಿಮಗೆ ಏನು ಕಷ್ಟ ಕಾಲದಾಗ ಕಾಪಾಡ್ತಕ್ಕಂಥವನೇ ಅವ ಭಗವಂತನೇ ಹೊರತಾಗಿ ಬೇರೆಯವರು ಯಾರು ಅಲ್ಲ.